ದುರುಪದೇಶಗಳಿಂದ ಸ್ವಲ್ಪ ಜಾಗರೂಕರಾಗಿರೋ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕೆಂದ್ರೆ ಒಳ್ಳೆಯದು ದೇವರ ಕಡೆಯಿಂದ ಪಡೆದುಕೊಂಡಿದ್ದೇವೆ, ಆದರೆ ಕೆಟ್ಟದನ್ನು ಯಾಕೆ ಪಡೆಯಬಾರದು ಎಂಬ ಪ್ರಶ್ನೆ ನಾವು ನೋಡ್ತೇವೆ. ಕೆಟ್ಟದನ್ನು ಕೂಡ ಪಡೆಯಬಹುದಲ್ಲ ಎಂಬುದಾಗಿ ಯೋಬನು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಸರಿಯೋ ಎಂಬುದಾಗಿ ಪ್ರಶ್ನೆದೊಂದಿಗೆ ಆರಂಭ. ಯಾಕಂದ್ರೆ ಅನೇಕ ಜನರು ಈ ಬೋಧನೆಯಿಂದ ಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ಚರ್ಚೆಗಳನ್ನು ಬಿಟ್ಟು ಹೋಗಿದ್ದಾರೆ, ದೇವರಿಂದ ದೂರ ಆಗಿದಾರಮ್ಮ. ಹೌದೇನಿಲ್ಲಮ್ಮ? ಬಹಳ ಜನ ದೂರ ಆಗಿದಾರ. ಯಾಕಂದ್ರೆ ಇದು ಸೇವೆ ಮಾಡೋರು ಗೊತ್ತಿದೆ. ಯಾಕಂದ್ರೆ ಗ್ರೌಂಡ್ ಲೆವೆಲ್ ಬಹಳ ಸೇವೆ ಮಾಡ್ತಾರೆ. ಸೇವೆ ಮಾಡಿದಾಗ ಆ ಗ್ರೌಂಡ್ ಲೆವೆಲ್ ನಲ್ಲಿ ಇದ್ದವ್ರು ಗೊತ್ತಿದೆ. ಅದಕ್ಕಾಗಿ ಈ ಸಂಗತಿಯನ್ನು ನಾವು ಗಮನಿಸುವ ನನ್ನ ಪ್ರಿಯ ಸಹೋದರಿ ಸಹೋದರೇ. ಯಾಕಂದ್ರೆ ಕೊಟ್ಟಾತನಿಂದ ಯಾಕೆ ಕೆಟ್ಟದನ್ನು ಪಡ್ಕೊಳ್ಳಬಾರದು ಎಂಬ ಉಪದೇಶವು ಎಂಬುದು ಸರಿಯೋ? ನಿಶ್ಚಯವಾಗಿ ಸರಿಯಲ್ಲ. ಯಾಕಂದ್ರೆ ಇದು ದೇವರ ವಾಕ್ಯದಿಂದ ಉಂಟಾಗಿರ್ತಕ್ಕಂಥ ಸತ್ಯ ಅಲ್ಲ ಅನ್ನತಕ್ಕಂಥದ್ದನ್ನು ನಾವು ಬಹಳ ಜಾಗ್ರತೆಯಿಂದ ಗಮನಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ನನಗೆ ಬಹಳ ಒಳ್ಳೇದಾಯ್ತು, ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಅದ ಕಾರಣ ಇವತ್ತು ಈ ನಾನು ಮೊನ್ನೆ ಸಾರಿ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡಿದ್ದೀನಲ್ಲ, ಮೊನ್ನೆ ಕೇಳಾಯ್ತಲ್ಲ? ಓಕೆ. ಈಗ ಬೈಬಲಲ್ಲಿ ಅನೇಕ ಸಂಗತಿಗಳು ನಾನು ಗಮನಿಸುವಾಗ ದೇವರು ಕೊಡುತ್ತಾನೆ ಹೊರತು ಕಸಿದುಕೊಳ್ಳುವುದಿಲ್ಲ. ಆತನು ವರಗಳು ಅಂತ ಹೇಳಲಾಗಿದೆ. ಇನ್ನೊಂದು ಭಾಷೆಯಲ್ಲಿ ದಾನಗಳು ಅಂತ ಹೇಳಲಾಗಿದೆ. ದಾನ ಅಂದ್ರೂ ದಾನ ಮಾಡೋದಾಯ್ತು, ವರಗಳಂದ್ರೆ ವರಗಳು ಕೊಡೋದಾಯ್ತು. ಮತ್ತು ದಾನ ಅನ್ನೋದು ದಯತೋರಿ ದಾನ ಕೊಡುವಂತೆ, ಮತ್ತು ವರಗಳು ಅನ್ನೋದು ಕೂಡ ಅದು ಕೂಡ ಆತರ ಕರುಣೆ ಕೃಪೆಯಿಂದಲೇ ಸಿಗ್ತದೆ ಹೊರತು ನಮ್ಮ ಒಳ್ಳೆತನದಿಂದಲ್ಲ. ಆದ್ರೆ ಬಹುಮಾನ ಅನ್ನೋದು ನಮ್ಮ ಪ್ರಯಾಸದ ಫಲ, ಅಥವಾ ಪ್ರಶಸ್ತಿ, ಬಹುಮಾನ ಇವೆಲ್ಲ ನಮ್ಮ ಪ್ರಯಾಸದ ಫಲವಾಗಿರುತ್ತೆ. ಆದ್ರೆ ವರಗಳು ಅದು ಹಿಂಪಡೆಯುವಂಥದ್ದು ಅಲ್ಲ ಎಂಬ ಸತ್ಯವು ನಾವು ನೋಡಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಬಹಳ ಜನರು ಇದರಿಂದ ವಂಚಿತರಾಗಿದ್ದಾರೆ. ಒಂದ್ ದಿವಸ ಇದೇ ರೀತಿಯಲ್ಲಿ ಬಹಳ ಸಾರಿ ಈ ಕಾರ್ಯಗಳು ನಡೆದಿರುವಾಗ ನಾವು ಯಾವ ರೀತಿಯಾದ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಬೋಧಕರಾಗಿರುವ ನಮಗೆ ಉತ್ತರ ಕೊಡ್ಲಿಕ್ಕಾಗದಿರುವಾಗ ನಾವು ಬಹಳ ಜನ ಏನ್ ಮಾಡ್ತೇವೆ, ದೇವರು ನಿನ್ನನ್ನು ಪರೀಕ್ಷಿಸ್ತಾ ಇದ್ರು, ಅದಕ್ಕೆ ನಿನ್ನಿಂದ ಇದನ್ನು ಕಸಿದುಕೊಂಡನು ಎಂಬುದಾಗಿ. ನೋ 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 ಒಬ್ರು ಒಂದ್ ದಿವಸ ಏನಾಯ್ತಂದ್ರೆ, ಅವರ ತುಂಬಾ ಒಳ್ಳೆ ಗಂಡ ತೀರ್ಕೊಂಡು ಹೋಗ್ಬಿಟ್ರು. ಹೊಸದಾಗಿ ಮದುವೆ ಆಗಿದ್ದ ಕೆಲವೇ ತಿಂಗಳನ್ನೂ ಆಗಿಲ್ಲ, ಸಂತೋಷವಾಗಿರುವ ಕುಟುಂಬ. ಅವರು ಯಾವುದೋ ಒಂದು ಕಾರ್ಯಕ್ಕೆ ಹೋಗಿ, ಅದು ನನಗೆ ನೆನಪಿರುವ ಮಟ್ಟಿಗೆ ಆ ಕಾರ್ಯದಲ್ಲಿ ಅವರು ತೀರ್ಕೊಂಡ್ಬಿಟ್ರೆ ಮನೆಗೆ ಬಂದ ಕೂಡಲೇ ಆಂಬ್ಯುಲೆನ್ಸ್ ಬಂದ ಕೂಡಲೇ ಅವ್ರ ಹೆಂಡತಿ ಆ ಸತ್ತ ಹೆಣವನ್ನು ನೋಡಿ ಅಳುವುದಾಗ ದೇವರು ನನಗೆ ಅನ್ಯಾಯ ಮಾಡುದು, ನನಗೆ ಯಾಕಿಷ್ಟು ಅನ್ಯಾಯ ಮಾಡಿದನು, ಇಂಥ ಅನ್ಯಾಯ ಮಾಡಿದ ಎಂಬುದಾಗಿ ಅವಳು ಅಳುತ್ತಾ ಇದ್ಲು. ಅದು ಬಹಳ ಜನರು ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ಲಿಕ್ಕಾಗಿಲ್ಲ. ಆದ್ರೆ ದೇವರು ನಿನ್ನ ಗಂಡನನ್ನು ಕಸಿದುಕೊಂಡನಲ್ಲ ಅಂತ ಹೇಳ್ಕೊಂಡು ಆವಾಗ ಕೆಲವ ದುರುಪದೇಶಕರು, ಅಮಾಯಕ ಬೋಧಕರು ಅಂತ ಹೇಳ್ಬೋದು, ಅಥವಾ ಕೆಲವು ಜನರು ಬೈಬಲ್ ಗೊತ್ತಿಲ್ಲದ ವ್ಯಕ್ತಿಗಳು ಅಂತ ಹೇಳ್ಬೋದು, ಅವಾಗ ಹೇಳಿದ್ರು, ಇಲ್ಲ ದೇವರೇ ಕಸಿದುಕೊಂಡು ದೇವರು ನಂಗೆ ಅನ್ಯಾಯ ಮಾಡಿದನಲ್ಲ ಅಂತ ಹೇಳಿದ್ರು. ದೇವರ ಅನ್ಯಾಯ ಮಾಡುವಷ್ಟಕ್ಕೂ ಯೇಸು ಕ್ರಿಸ್ತನು, ಎಲ್ಲ ಹೇಳ್ತಾರಲ್ವಯ್ಯ, ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ಲರಿಗೂ ನ್ಯಾಯವನ್ನೇ ಮಾಡಿದ್ದಾನೆ, ಪ್ರಾಮಾಣಿಕವಾದಂತ ನ್ಯಾಯವನ್ನು ಮಾಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನು ಕಸಿದುಕೊಳ್ಳೋನಲ್ಲ, ಆತನು ಅನುಗ್ರಹಿಸಿದನು. ನಾವು ನಮ್ಮ ಪಾಪ, ನಮ್ಮ ದ್ರೋಹ, ನಮ್ಮ ದುಷ್ಟತನದಿಂದ, ಅಥವಾ ನಮ್ಮ ಲೋಪ, ಅಥವಾ ನಮ್ಮ ದೋಷ, ಅಥವಾ ನಮ್ಮ ತಿಳಿಯದೇ ಆಗಿರ್ತಕ್ಕಂಥ ಪಾಪದಿಂದ, ತಿಳಿದೇ ಆಗಿರ್ತಕ್ಕಂಥ ತಪ್ಪುಗಳಿಂದ ನಾವು ಕಳ್ಕೊಂಡಿರ್ತೇವೆ ಹೊರತು ಅದರಿಂದ ದೇವರ ಮೇಲೆ ನಾವು ಯಾವತ್ತು ದೇವರು ಅನ್ಯಾಯ ಮಾಡಿದನೆಂಬುದಾಗಿ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ವರಗಳು ನಾವು ನೇರವಾಗಿ ನೋಡಿದ್ದೇವೆ. ರೋಮಾಪುರದವರ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನ ನೋಡಿದೆ. ವರಗಳು, ದೇವರ ವರಗಳಾಗಲಿ ಅಥವಾ ದಾನಗಳಾಗಲಿ ಕರುವಿಕೆ ಯಾವತ್ತು ಹಿಂಪಡೆಯುವಂಥದ್ದಲ್ಲ. हिंदी में बहुत अच्छा लगा है, ओ फिर से पीछे नहीं ले लेगा अथवा पीछे नहीं हटेगा एक बार देने के बाद में. ಹಲ್ಲೆಲೂಯಾ. ಅದಕ್ಕಾದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ರಿವೋಕೇಬಲ್
ಇರ್ರಿವೋಕೇಬಲ್. ಇರ್ರಿವೋಕೇಬಲ್ ಅಂದ್ರೆ ಕನ್ನಡದಲ್ಲಿ ಹಿಂಪಡೆಯುವಂಥದ್ದು ಅಲ್ಲ. ನಾವು ಕಳ್ಕೋಬಹುದು, ನಾವು ನಷ್ಟವಾಗಬಹುದು, ಆದ್ರೆ ಅದು ಹಿಂಪಡೆಯುವಂಥದ್ದಲ್ಲ. ಆದ ಕಾರಣ ಇವತ್ತು ವರಗಳಂದ್ರೆ ಏನು, ವರಗಳಂದ್ರೆ ಏನು? ನಾವು ಇಲ್ಲಿ ನೋಡಿದೇವೆ, ಗಂಡನನ್ನು ಕಳ್ಕೊಂಡಿದ್ವಿ, ಗಂಡನನ್ನು ಏನಂತಾರೆ ವರ, ಹೆಂಡತಿಯನ್ನು ಏನಂತಾರೆ ವಧು. ಹೌದಾ? ವರ ಮತ್ತು ವಧು ಈ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ವರಗಳಾಗಲಿ ಆತನ ಹಿಂಪಡೆಯುವಂಥದ್ದಲ್ಲ. ಅಂತ ಕೇಡಿಗೆ ಆತನ ಕಾರಣಕರ್ತನಲ್ಲ ಅನ್ನತಕ್ಕಂಥ ಸತ್ಯದಿಂದ ನಾವು ವಂಚಿತರಾಗಬಾರ್ದನ್ನ ಪ್ರಿಯ ಸಹೋದರ, ನಾನು ಇವತ್ತು ನಿಮ್ಮ ಗಮನಕ್ಕೆ ತರ್ತೇನೆ. ದೇವರ ವರಗಳಲ್ಲಿ ಅತ್ಯಂತ ಉನ್ನತವಾದಂತಹ ಸಂಗತಿಗಳು ಪ್ರತಿಯೊಂದು ನೋಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 9ರಿಂದ ಆ ಸತ್ಯವನ್ನು ನೋಡ್ತಾ ಇದ್ದೇವೆ. ಆ ಸತ್ಯ ಏನಂದ್ರೆ, ಮನುಷ್ಯನು ಪಡುವ ಕಷ್ಟಾರ್ಜಿತ ಅಂದ್ರೆ ಮನುಷ್ಯನು ಪಡುವ ದುಡಿಮೆಗಾಗಿ ಅವನಿಗೆ ಏನು ಲಾಭ ಇದೆ, ಅವನ ದುಡಿಮೆಗೆ ಏನು ಲಾಭ ಇದೆ. ಪ್ರಶ್ನೆಯ ನೆಗೆಟಿವ್ ಅಲ್ಲ ಇದು. ಅವನ ದುಡಿಮೆಗೆ ಏನು ಲಾಭ ಇದೆ ಅನ್ನೋದು ಓದುವಾಗ ಆ ಮನುಷ್ಯನ ಪ್ರಯಾಸಕ್ಕೆ ಏನು ಲಾಭ ಇದೆ ಅಂತ ಹೋಗ್ತಾರೆ. ಓದಿದ್ಕೊಳ್ಳಿ ನೆಗೆಟಿವ್ ಆಗ್ತದೆ. ಇಲ್ಲ, ಮನುಷ್ಯನು ಮಾಡಿರುವ ದುಡಿಮೆಗೆ, ಅವನು ದುಡಿದಿದ್ದಕ್ಕೆ ಅವನಿಗೆ ಏನ್ ಲಾಭ ಇದೆ ಅದಕ್ಕೆ ಹೇಳ್ತಾ ಇರಲಿ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಭಕ್ತನು, ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ದೇವರು ಪ್ರತಿ ಮಾನವನಿಗೆ ಒಂದು ಕರ್ತವ್ಯವನ್ನು ಅನುಗ್ರಹಿಸಿದ್ದಾನೆ. ಆ ಕರ್ತವ್ಯದಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಅವನ ಕೆಲಸ ಅವನ ಅಭ್ಯಾಸ ಮಾಡ್ತಿರ್ಬೇಕು. ಈಗ 9ನೇ ವಚನ ಓದ್ತೀರಿ, 3ನೇ ಅಧ್ಯಾಯ 9ನೇ ವಚನ. ತಾನು ಪ್ರಯಾಸ ಪಡುವುದರಲ್ಲಿ ದುಡಿಯುವವನಿಗೆ ಲಾಭವೇನಿದೆ? ತಾನು ಪ್ರಯಾಸ ಪಡುವುದರಲ್ಲಿ, ತೆಲುಗುನಲ್ಲಿ ಬಹಳ ರಾಂಗ್ ಇದೆ ಅದು. ಕಷ್ಟಪಡೋದ್ರೆ ಬಹಳ ಜನ ತಗೊಂಡ್ರೆ ಸಂಕಟ ಪಡೋದಲ್ಲ. ಅದಕ್ಕಾಗಿ ತೆಲುಗು ಜನ ಏನ್ ಮಾಡ್ತಾರೆ, ಅದನ್ನು ಕಷ್ಟಪಡಿದ್ರೆ ಕಷ್ಟಪಡಲ್ಲ ಅಂತ ಹೇಳಿ. ನೋ, ಸಂಕಟ ಪಡೋದಲ್ಲ. ಇಲ್ಲಿ ತಾನು ಪ್ರಯಾಸ ಪಡುವುದರಲ್ಲಿ ದುಡಿಯುವವನಿಗೆ ಲಾಭವೇನು? ಅದರಲ್ಲಿ ಅವನಿಗೆ ಕೊಡಲಾಗಿರ್ತಕ್ಕಂಥ ಕೆಲಸದಲ್ಲಿ ಅಭ್ಯಾಸಿಸುವಂತೆ, ಪ್ರಾಕ್ಟೀಸ್ ಮಾಡುವಂತೆ ಕೊಡಲಾಗಿರ್ತಕ್ಕಂಥ ದೇವರು ಕೊಟ್ಟ ಪ್ರಯಾಸವು ನಾನು ಕಂಡಿದ್ದೇನೆ. ದೇವರು ಕೊಟ್ಟ ಕರ್ತವ್ಯವು ನಾನು ಕಂಡಿದ್ದೇನೆ. ಇನ್ನೊಂದು ತರ್ಜುಮೆಯಲ್ಲಿ ಕರ್ತವ್ಯವೆಂದು ಹೇಳಲಾಗಿದೆ. ದಯಮಾಡಿ ಕೇಳಿಸ್ಕೊತೀರಿ, ಇದು ದೇವರು ಕೊಟ್ಟ. ನೆಕ್ಸ್ಟ್ ಕಂಟಿನ್ಯೂ ಮಾಡಿಮಾ. ತನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಆತನು ಸುಂದರವಾಗಿ, ತನ್ನ ಸಮಯದಲ್ಲಿ ದೇವರು ತನ್ನ ಸಮಯದಲ್ಲಿ ಪ್ರತಿಯೊಂದು, ಯಾವುದೋ ಒಂದಲ್ಲ, ಪ್ರತಿಯೊಂದು ಸುಂದರವಾಗಿ ಮಾಡಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ ದೇವರು ಮಾಡುವ ಕಾರ್ಯಗಳನ್ನು ಯಾವ ಮನುಷ್ಯನು ಗ್ರಹಿಸಲಾರದಂತೆ ಅದನ್ನು ನಿಗೂಢವಾಗಿಟ್ಟಿದ್ದಾನೆ. ಆತನು ಲೋಕವನ್ನು, ನಿತ್ಯತ್ವವನ್ನು ಮನುಷ್ಯನ ಹೃದಯದಲ್ಲಿ ಇಟ್ಟಿದ್ದಾನೆ. ಒಬ್ಬನು ನೋಡ್ರಿ, ಲಕ್ಷ ಬಿಟ್ಟು ಕೇಳಿದ್ರಿ, ಒಬ್ಬನು ಸಂತೋಷಿಸಿ. ನೋಡ್ರಿ, ಜೀವನದಲ್ಲಿ ವರ ಅಂದ್ರೆ ಏನಂದ್ರೆ, ಒಬ್ಬನು ಸಂತೋಷಿಸಿ, ನೋಡಿ, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದ ಎಲ್ಲಾ ದಿನಗಳು ಒಳ್ಳೆದನ್ನು ಮಾಡುವುದೇ ಹೊರತು ಮತ್ತು ಬೇರೆ ಯಾವುದರಲ್ಲಿ ಕೂಡ ಅವನಿಗೇನಿಲ್ಲ, ಸುಖ ಇಲ್ಲ. ಹಲೋ, ತನ್ನ ಜೀವಮಾನವೆಲ್ಲ ಸಂತೋಷಿಸಿ, ಅರ್ಥ ಆಗಿದೆ, ಒಳ್ಳೆದನ್ನು ಮಾಡುವುದರಲ್ಲಿ ಹೊರತು ಮತ್ತು ಬೇರೆ ಯಾವುದರಲ್ಲಿ ಸುಖ ಇಲ್ಲ. ಹಲೋ, ಇದಕ್ಕೇನಿಲ್ಲ, ನೆಗೆಟಿವ್ ಪಾಸಿಟಿವ್ ಟೈಮ್ ಇಲ್ಲ. ನೋಡ್ರಿ, ಇದಕ್ಕೆ ನಕಾರಾತ್ಮಕ ಸಕಾರಾತ್ಮಕ ಟೈಮ್ ಇಲ್ಲ. ಯಾಕಂದ್ರೆ ಇದೇ 3ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು, ಪ್ರತಿಯೊಂದು ಕಾಲಕ್ಕೂ ಕಾರ್ಯವು, ಸಮಯಕ್ಕೂ ಉದ್ದೇಶವು ದೇವರು ಅದನ್ನ ಇಟ್ಟಿದ್ದಾನೆ. ಮುಂದೆ ನಿಮ್ಮ ಕನ್ನಡದಲ್ಲಿ 3:1, ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲ ಇದೆ. ನೋಡಿ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯ ಇದೆ. ನೋಡಿ, ಸಮಯ, ಕಾಲ ಎರಡು. ನೋಡಿ, ಸೀಸನ್ ಅಂಡ್ ಟೈಮ್. ಸೀಸನ್ ಅಂಡ್ ಟೈಮ್ ಅಂದ್ರೆ ನೋಡಿದ್ರೆ, ಈಗ ಇಲ್ಲಿ ಸೀಸನ್ ಟೈಮ್ ಅಂದ್ರೆ ಜನ್ಮಿಸುವುದಕ್ಕೂ ಸಮಯ ಇದೆ. ನೋಡ್ರಿ, ಪಾಸಿಟಿವ್ ಸಕಾರಾತ್ಮಕ. ಮರಣಿಸುವುದಕ್ಕೂ ಸಮಯ ಇದೆ. ಆಮೇಲೆ ನೆಡುವುದಕ್ಕೂ ಸಮಯ ಇದೆ, ನೆಟ್ಟಿದ್ದನ್ನು ಕೀಳುವುದಕ್ಕೂ ಸಮಯ ಇದೆ. ಕೊಲ್ಲುವುದಕ್ಕೂ ಸಮಯ ಇದೆ, ಸ್ವಸ್ಥತೆ ಆಗುವುದಕ್ಕೂ ಸಮಯ ಇದೆ. ಮುರಿಯುವುದಕ್ಕೂ ಸಮಯ ಇದೆ, ಮುರಿದಿದ್ದನ್ನು ತಿರುಗಿ ಕಟ್ಟಿ ಎಬ್ಬಿಸುವುದಕ್ಕೂ ಸಮಯ ಇದೆ. ಮತ್ತು ಅಳುವುದಕ್ಕೂ ಸಮಯ ಇದೆ. ನೆನಪಿಟ್ಕೊಡಿ, ಲಕ್ಷ. ಅಳುವುದಕ್ಕೂ ಸಮಯ ಇದೆ, ನಗುವುದಕ್ಕೂ ಸಮಯ ಇದೆ. ದುಃಖಿಸುವುದಕ್ಕೂ ಸಮಯ ಇದೆ, ನಾಟ್ಯವಾಡುವುದಕ್ಕೂ ಸಮಯ ಇದೆ. ಸೇರಿಸುವುದಕ್ಕೂ ಸಮಯ ಇದೆ, ಸೇರಿಸಿದ್ದನ್ನು ಚದುರಿಸುವುದಕ್ಕೂ ಸಮಯ ಇದೆ. ಅಪ್ಪಿಕೊಳ್ಳೋದಕ್ಕೂ ಸಮಯ ಇದೆ, ಅಪ್ಪಿಕೊಂಡಿದ್ದನ್ನು ಅಪ್ಪದೇ ಇರುವುದಕ್ಕೂ ಸಮಯ ಇದೆ. ಹೊಂದಿಕೊಳ್ಳೋದಕ್ಕೂ ಸಮಯ, ಪಡೆಯೋದಕ್ಕೂ ಸಮಯ ಇದೆ. ಸಂಪಾದಿಸುವುದಕ್ಕೂ ಸಮಯ ಇದೆ, ಸಂಪಾದಿಸಿದ್ದನ್ನು ನಷ್ಟವಾಗುವುದಕ್ಕೂ ಸಮಯ ಇದೆ. ಮತ್ತು ಸಂಗ್ರಹಿಸಿ ಕಾಪಾಡಿಕೊಳ್ಳೋದಕ್ಕೂ ಸಮಯ ಇದೆ, ಮತ್ತು ಕಾಪಾಡಿದನ್ನು
ತೆಗೆದು ಬೀಸಾಡೋದಕ್ಕೂ ಸಮಯ ಇದೆ. ಹಲ್ಲೆಲೂಯಾ, ಎಲ್ಲ ಹೇಳ್ತಿರಲಿಲ್ಲ. ಅದರ ನಂತರ ಪ್ರೀತಿಸೋದಕ್ಕೂ ಸಮಯ ಇದೆ, ದ್ವೇಷಿಸೋದಕ್ಕೂ ಸಮಯ ಇದೆ. ತದನಂತರ ಹರಿಯೋದಕ್ಕೂ ಸಮಯ ಇದೆ, ಹೊಲಿಯೋದಕ್ಕೂ ಸಮಯ ಇದೆ. ಇದೆಲ್ಲದಕ್ಕೆ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್ ಇದೆ ಸಿಸ್ಟರ್. ಆದ್ರೆ ಇಲ್ಲಿ ಸಂತೋಷ ಪಡೋದಕ್ಕೆ ನೆಗೆಟಿವ್ ಇಲ್ಲ ನೋಡ್ರಿ. ಅಂದ್ರೆ ಮನುಷ್ಯನು ತನ್ನ ಜೀವಮಾನ ಕಾಲವೆಲ್ಲ, ಹಲೋ, ಇದನ್ನ ರಾಂಗ್ ನ್ಯೂಸ್ ಮಾಡ್ಕೋತಾ ಇದ್ರೆ ಬಹಳ ಜನ. ತನ್ನ ಜೀವಮಾನ ಕಾಲವೆಲ್ಲ, ಆ ಮಾತನ್ನು ತೆಲುಗಿನಲ್ಲಿ, ಕನ್ನಡದಲ್ಲಿ, ಜೀವಮಾನ ಕಾಲವೆಲ್ಲ ಸುಖಿಸಿ ಎಲ್ಲರಿಗೆ ಮೇಲು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಅವರಿಗೆ ಸುಖ ಇಲ್ಲ. ಮನುಷ್ಯರು ತನ್ನ ಜೀವಮಾನದಲ್ಲೆಲ್ಲ, ನೋಡ್ರಿ, ಮನುಷ್ಯರು ಅಂದ್ರೆ ಯಾರು ಬಂದು ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲ, ಮನುಷ್ಯರು ತನ್ನ ಜೀವಮಾನವೆಲ್ಲ, ನೆಗೆಟಿವ್ ಪಾಸಿಟಿವ್ ಇಲ್ಲ ನೋಡ್ರಿ. ಇಲ್ಲಿ ತನ್ನ ಜೀವಮಾನದ ಎಲ್ಲಾ ದಿನಗಳು ಮನುಷ್ಯರು ಉಲ್ಲಾಸವಾಗಿ ಸಂತೋಷಿಸಿ ಸುಖವನ್ನು ಅನುಭವಿಸುವುದಕ್ಕಿಂತ ಮತ್ತೆ ಯಾವುದರಲ್ಲಿ ಕೂಡ ಅವನಿಗೆ ಮೇಲಿಲ್ಲ. ಇಲ್ಲಿ ಚೆನ್ನಾಗಿದೆ ನೋಡ್ರಿ. ಇನ್ನು ಮನುಷ್ಯನು ತನ್ನ ಜೀವಮಾನ ಕಾಲವೆಲ್ಲ ಸಂತೋಷಿಸಿ ಸುಖವನ್ನು ಅನುಭವಿಸದೆ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಮೇಲಿಲ್ಲ, ನೆಮ್ಮದಿ ಇಲ್ಲ. ಅಂದ್ರೆ ಇದು ದೇವರು ಕೊಟ್ಟ ಅನುಗ್ರಹ ಸಿಸ್ಟರ್. ನಿಮಗೆ ಕಣ್ಣೀರು ದುಃಖ ಬಾಧೆಗಳು ತೃಪ್ತಿ ಉಳ್ಳ ದೀರ್ಘ ಆದ ನಂತರ ಒಂದು ಮನುಷ್ಯ ವೃದ್ಧಾಪ್ಯ ಕಾಲದಲ್ಲಿ, ಒಂದು ಹೆಂಡತಿ ವೃದ್ಧಾಪ್ಯ ಕಾಲದಲ್ಲಿ ತೀರ್ಕೊಳ್ಳೋದು ಕೂಡ ಆ ಗಂಡನ ಕೂಡ ನನ್ನ ಗಂಡನ ಜೊತೆ ಇಷ್ಟು ವರ್ಷ ಬಾಳಿದಿನ ಅಂತ ಹೇಳಿ ಆಳ್ತಾಳೆ, ಆದ್ರೆ ಸಂತೋಷಿಸ್ತಾಳೆ ನನ್ನ ಜೊತೆ ಇಷ್ಟು ವರ್ಷ ಇದ್ದನೆಂಬುದಾಗಿ. ಆದ್ರೆ ಇಲ್ಲಿ ಗಂಡ ತೀರ್ಕೊಂಡಿದ ಮೇಲೆ ನನಗೆ ಅನ್ಯಾಯ ಮಾಡಿದ್ರೆ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತು ಸರಿಯಲ್ಲ ಅನ್ನತಕ್ಕಂಥ ಸತ್ಯವು ನೋಡ್ತಾ ಇದೆ. ಯಾಕಂದ್ರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಗಾಡ್ ಹ್ಯಾಸ್ ಮೇಡ್, ಹಿ ಹ್ಯಾಡ್ ಮೇಡ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಟ್ಸ್ ಟೈಮ್. ಈ ನಿತ್ಯತ್ವ ಮನುಷ್ಯರ ಹೃದಯದಲ್ಲಿ ಹಾಕಿದರಂತೆ. ದೇವರು ಎಲ್ಲವನ್ನು ತನ್ನ ಸಮಯಕ್ಕೆ ಸುಂದರವಾಗಿ ಮಾಡಿದ್ದಾನೆ. ಈ ನಿತ್ಯತ್ವ ಯಾರು ಗ್ರಹಿಸದಂತೆ ಆರಂಭದಿಂದ, ಯಾವಾಗಿಂದ ಬ್ರದರ್? ಮನುಷ್ಯನ ಜನ್ಮದಿಂದ ಅಷ್ಟೇ ಅಲ್ಲದೆ ಭೂಮಿಯ ಆದಿಯಿಂದ ಅಂತ್ಯವರೆಗೂ ಇದನ್ನು ಯಾರು ಗ್ರಹಿಸದಂತೆ ಇಟ್ಟಿದ್ದಾನೆ. ಇದನ್ನು ಗ್ರಹಿಸುವುದೇ ಈಗ ನಾವು ಕಲಿತಾ ಇದ್ದೇವೆ. ಎಲ್ಲ ಹೇಳ್ತಾರಲ್ವ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿ ನೋಡ್ತಾರೆ. ಈಗ ಇದನ್ನಾಗಿದ ನಂತರ ನೋಡ್ರಿ ನೆಕ್ಸ್ಟ್, ನೋ ದಟ್ ನಥಿಂಗ್ ಇಸ್ ಬೆಟರ್. ನೋಡ್ರಿ, ನಥಿಂಗ್ ಇಸ್ ಬೆಟರ್ ಟು ರಿಜಾಯ್ಸ್ ಅಂಡ್ ಡೂ ಗುಡ್ ಇನ್ ದೇರ್ ಲೈಫ್. ಅಂದ್ರೆ ಸಂತೋಷಿಸಿ ಬೇರೆಯವರಿಗೆ ಮೇಲು ಮಾಡಿ. ಎರಡಿದೆ ನೋಡ್ರಿ ಸಿಸ್ಟರ್, ಸಂತೋಷಿಸುವುದು ನಾವು ಬೇರೆಯವರಿಗೆ ಮೇಲು ಮಾಡಿ ಹೊರತು ಮತ್ತು ಬೇರೆ ಯಾವುದರಲ್ಲಿ ಮನುಷ್ಯನಿಗೆ ಸುಖ ಇಲ್ಲ. ಈ ರೀತಿಯಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ ನಾನು. ಯಾಕಂದ್ರೆ ಅವನು ಜೀವಮಾನ ಕಾಲ ಎಲ್ಲ ಸಂತೋಷಿಸಿ, ರಿಜಾಯ್ಸ್, ಅಂಡ್ ಬೇರೆಯವರಿಗೆ ಮೇಲು ಮಾಡುವುದರಲ್ಲಿ ಹೊರತು ಮತ್ತೆ ಬೇರೆ ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ. ಅಂದ್ರೆ ಅರ್ಥ ಏನು? ಅವನು ಜೀವಮಾನ ಕಾಲವೆಲ್ಲ ಅವನಿಗೆ ಕೇಡು ಮಾಡಿದ್ರು, ಅವನಿಗೆ ದ್ರೋಹ ಮಾಡಿದ್ರು, ಅವನಿಗೆ ಅನ್ಯಾಯ ಮಾಡಿದ್ರು, ಅವನು ಮೇಲು ಮಾಡ್ತಿರೋದೇ ಅವನಿಗೆ ಸುಖ ತರ್ತದೆ ಹೊರತು ಅವನಿಗೆ ಸಂತೋಷ ತರ್ತದ್ದು ಮತ್ತು ಬೇರೆ ಯಾವುದ್ರಲ್ಲಿ ಕೂಡ ಅವನಿಗೆ ಸಂತೋಷ ಇಲ್ಲ. ಅಕ್ಷರ ಪ್ರಕಾರವಾಗಿ ಆಗ್ತಾ ಇದೆ ಅಕ್ಕ? ಆಗ್ತಾ ಇದೆಯಲ್ಲ ಈಗಲೂ? ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಕೆಳಗೆ ಬಂದು ಓದ್ತಾರೆ ಇವಾಗ ನೆಕ್ಸ್ಟ್ ನೋಡ್ರಿ, ಮನುಷ್ಯನು ನೋಡ್ರಿ, ಎವ್ರಿ ಮ್ಯಾನ್, ಪ್ರತಿ ಮನುಷ್ಯನು ತನ್ನ ದುಡಿಮೆಯನ್ನು ತಿಂದು ಆನಂದಿಸುವನು ಜೀವಮಾನದಲ್ಲಿ. ಓದಿರೋ ಮಾತನ್ನ, ಇದಲ್ಲದೆ ಪ್ರತಿಯೊಬ್ಬನು, ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ದುಡಿಮೆಯಲ್ಲಿ, ತನ್ನ ನಾನಾ ದುಡಿಮೆಯಲ್ಲಿ ಸುಖವನ್ನು ಅನುಭವಿಸುವುದು ಹಲೋ ದೇವರ ಅನುಗ್ರಹವೇ. ಅರ್ಥ ಆಗ್ತಾ ಇದೆ? ಇದನ್ನೇ ಸಮಯದಲ್ಲಿ ಹೇಳ್ತಾರೆ, ಮನುಷ್ಯಗೆ ಅನ್ನಿ ವ್ಯರ್ಥ, ಎಲ್ಲ ವ್ಯರ್ಥ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅರ್ಥ ಇರೋದು ಹೇಳುದಿಲ್ಲ ನಮ್ಗೆ. ಏನಂದ್ರಿ ಸಿಸ್ಟರ್? ಅರ್ಥ ಎಲ್ಲ ವ್ಯರ್ಥ, ಬದುಕಿ ವ್ಯರ್ಥ, ಎಲ್ಲ ಇದೆ, ಅದೇ ಸುಖ, ಏನಿಲ್ಲ, ಎಲ್ಲ ಮಾಡಿಲ್ಲ, ಏನ್ ಮೇಲ್ ಬಂದೇನಿಲ್ಲ, ನಾವು ಜ್ಞಾನ ಓದ್ ಪಡ್ಕೊಳ್ಳೇನಿಲ್ಲ, ನಾವು ಸಾಧನೆ ಮಾಡೇನಿಲ್ಲ, ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಹಲೋ, oh, I love to say my God's word. There is a message for us. ಗುಡ್ ನ್ಯೂಸ್ ಇದೆ ನಮಗೆ. ಏನಂತೇಳಿ, ದೇವರ ಸಂಕಲ್ಪ ನೋಡಿ ಹೆಂಗಿದೆ ಮನುಷ್ಯನ ವಿಷಯದಲ್ಲಿ. ಹಾನಿಕರವಾದದ್ದಲ್ಲ. ಹೌದಾ? ನನ್ನ ಆಲೋಚನೆಗಳು, ನನ್ನ ಸಂಕಲ್ಪಗಳು ಮನುಷ್ಯನಿಗೆ ಹಾನಿಕರವಾದದ್ದಲ್ಲ ಹೊರತು ಸಮಾಧಾನಾರ್ಥಕವಾದದ್ದೇ, ಹಿತಕರವಾದದ್ದೇ ಎಂಬುದಾಗಿರುತ್ತಾನೆ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ. ಮನುಷ್ಯನು ತನ್ನ ಜೀವಮಾನವೆಲ್ಲ ದುಡಿದು ಸಂತೋಷಿಸುವುದೇ ಅಂಬದು ಜೀವಮಾನವೆಲ್ಲ. ನೆಕ್ಸ್ಟ್ ಏನಿದೆ ನೋಡಿ ಸಿಸ್ಟರ್, ಇಂಟ್ರೆಸ್ಟಿಂಗ್ ಇದೆ. ದೇವರ ಕಾರ್ಯವೆಲ್ಲವೂ, ದೇವರು ಮಾಡುವ ಕಾರ್ಯವೆಲ್ಲವೂ
ಇಲ್ಲವೆಂದು ಅಲ್ಲ 12 ಓದ್ರಿ ಮತ್ತು ಸರಿ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುತ್ತಿದ್ದ ಅಲ್ಲೇ 12 ಹೌದ್ರಿ. ಸುಖವನ್ನು ಅನುಭವಿಸೋದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದೆ. ಕಂಡಿದ್ದೇನೆ. ನೆಕ್ಸ್ಟ್ 13. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ದುಡಿಮೆಗಳಲ್ಲಿ ಸುಖವನ್ನು ಅನುಭವಿಸಿ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹ. ಇಂಗ್ಲಿಷ್ ಅಲ್ಲಿ ಗಿಫ್ಟ್ ಆಫ್ ಗಾಡ್ ಅಂತಿದೆ. ದೇವರ ಗಿಫ್ಟ್ ಆಫ್ ಗಾಡ್ ಅಂತೇಳಿ, ದೇವರ ಅನುಗ್ರಹ ಅಂತೇಳಿ, ದೇವರ ವರ ಅಂತೇಳಿ ನನಗೆ ಗೊತ್ತಿದೆ ಎಂಬುದಾಗಿ ಸೊಲೊಮೋನ ಜ್ಞಾನಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ದೇವರ ವರಗಳು ಏನಿದೆ? ದೇವರ ವರಗಳು ಹಿಂಪಡೆಯುವಂತದ ನಾವೆಲ್ಲೋ ಕಳ್ಕೊತಾ ಇದ್ದೇವೆ. ಇದರಿಂದ ನಾವು ದೇವರ ಮಾತು ಅನುಸಾರವಾಗಿ ನಡೆಯದೆ ಇಷ್ಟ ಪ್ರಕಾರವಾಗಿ ನಡೆದು ಕಷ್ಟ ಪಡ್ತಾ ಇದೆ ನಾವು. ಅಲ್ಲೆಲ್ಲ ಇಷ್ಟ ಪ್ರಕಾರವಾಗಿ ನಡೆದು ಕಷ್ಟ ಅಲ್ರಿ, ಇಷ್ಟ ಪ್ರಕಾರವಾಗಿ ನಡೆದು ಸಂಕಟ ಪಡ್ತಾ ಇದ್ದೇವೆ, ಇಷ್ಟ ಪ್ರಕಾರವಾಗಿ ನಡೆದು ಬಾಧೆ ಪಡ್ತಾ ಇದ್ದೇವೆ ನಾವು. ಅದಕ್ಕೆ ಎಷ್ಟು ಕ್ಲಾರಿಟಿ ಇದೆ ನೋಡ್ರಿ ಸಿಸ್ಟರ್. ಈಗ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಇದನ್ನು ಬಿಟ್ಟು ದೇವ್ರ ನಂಬಿದವ್ರಿಗೆ ಸುಖಂಲೇದಯ್ಯ, ಸುಖ ಇಲ್ಲಪ್ಪ ಅಂತ ಹೇಳ್ತಾರೆ. ಹಲೋ, ಸುಖ ಇಲ್ಲ ಅಂದ್ರೆ ಯಾಕೆ ಬರ್ತಾರೆ ಇಲ್ಲೆಲ್ಲ? ಹಲ್ಲೆಲೂಯಾ. ಈಗ ಹೇಳಿ ಸಿಸ್ಟರ್, ಇದನ್ನ ನೀವು ನಂಬ್ತೀರಾ? ಏನ್ ನಂಬ್ತೀರಿ? ಜನ ಹೇಳಿ ನಂಬ್ತೀರಾ? ವಾಕ್ಯ. ಈಗ ವಾಕ್ಯದಲ್ಲಿ ಇರ್ತಕ್ಕಂಥ ಮತ್ತೊಂದು ಸತ್ಯ ನೋಡ್ತಾ ಇದ್ದೆ ನಾವು. ಇದು ನಾವು ಅದನ್ನ ಓದಿದ್ಕೊಳ್ಳಿ ಜಾಗ್ರತೆ ಕೇಳ್ಕೊತ್ರಿ. ಐ ನೋ ವಾಟ್ ಎವರ್ ಗಾಡ್ ಡಸ್. ಈಗ ಹೇಳ್ತಾನೆ 14ನೇ ವರ್ಷದಲ್ಲಿ, ದೇವರು ಮಾಡುವುದು ನನಗೆ ಗೊತ್ತುಂಟು, ಅದು ನಿತ್ಯವಾದದ್ದು. ಓದ್ರಿ ಆ ಮಾತನ್ನು 14. ದೇವರು ಮಾಡುವುದೆಲ್ಲವೂ ಶಾಶ್ವತವಾಗಿರುವುದೆಂದು ನಾನು ಬಲ್ಲೆನು, ಅದಕ್ಕೆ ಸೇರಿಸಬಾರದು. ದೇವರು ಮಾಡುವುದನ್ನು ಎಲ್ಲಾ ಶಾಶ್ವತ ಎಂದು ನಾನು ಬಲ್ಲೆನು. ಏನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನ್ಯಾಯ ಪ್ರಮಾಣ. ಏನ್ ಮಾಡುದು? ಆತನು ಮಾಡಿರುವ ನ್ಯಾಯ ಪ್ರಮಾಣಗಳು, ಅಲ್ಲಿ ಬಹಳ ಕನ್ಫ್ಯೂಸ್ ಆಗ್ತೀವಿ ನಾವು. ನ್ಯಾಯ ಪ್ರಮಾಣಗಳು, ವಿಧಿಗಳು, ಕಟ್ಟಳೆಗಳು, ಆಜ್ಞೆಗಳು, ಇವೆಲ್ಲ ಏನ್ ಮಾಡಿದಾನಲ್ಲ, ಇವೆಲ್ಲ ಶಾಶ್ವತವಾದವು. ಇವೆಲ್ಲ ಶಾಶ್ವತವಾದವು ಎಂದು ನಾನು ಕಂಡುಕೊಂಡೆ. ಸೊಲೊಮೋನ ಜ್ಞಾನಿ ಹೇಳ್ತಾನೆ. ಅದಕ್ಕೆ ಅಂದ್ರೆ ಆ ನ್ಯಾಯ ಪ್ರಮಾಣಕ್ಕೆ, ಈ ಧರ್ಮಶಾಸ್ತ್ರಕ್ಕೆ ಯಾವುದನ್ನು ಸೇರಿಸಬಾರದು, ಇಲ್ಲವೇ ಅದರಿಂದ ಯಾವುದನ್ನು ತೆಗೆಯಬಾರದು. ಎಷ್ಟು ಇಲ್ಲಿ ಹೇಳಿಲ್ಲ ಸಿಸ್ಟರ್? ಇದರಲ್ಲಿ ಯಾವುದನ್ನು ತೆಗೆಯಬಾರದು, ಯಾವುದನ್ನು ಸೇರಿಸಬಾರದು. ಆಮೇಲೆ ಯಾವ್ದನ್ನು ಮಾಡಿದಾನೆ? ಈ ನ್ಯಾಯ ಪ್ರಮಾಣವು, ಈ ಧರ್ಮಶಾಸ್ತ್ರ ಎಂಬ ನಮ್ಮ ಬೈಬಲ್ ಯಾಕೆ ಮಾಡಿದಾನಂದ್ರೆ ದೇವರ ಎದುರಿನಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂಬುದಾಗಿ ಇದನ್ನು ಆತನು ಕೊಟ್ಟಿದ್ದಾನೆ. ಈಗ ಯಾವುದನ್ನು ಸೇರಿಸಬಾರದು, ಯಾವುದನ್ನು ತೆಗಿಬಾರದು ಸಿಸ್ಟರ್, ಹೌದಲ್ಲ? ಈಗ ಏನು ಸೇರಿಸಿ ಏನ್ ತೆಗಿತಾ ಇದಾರೆ ನಮ್ಮ ಜನ? ಸುಖವನ್ನು ತೆಗೆದು ದುಃಖವನ್ನು, ರೋಗವನ್ನು, ಬಾಧೆಗಳನ್ನು, ಕೇಡನ್ನು ದೇವರು ಕೊಟ್ಟಿದ್ದಾನೆಂಬುದಾಗಿ ಸೇರಿಸ್ತಾ ಇದ್ರಿ. ಬಹಳ ದೊಡ್ಡ ತೀರ್ಪಿಗೆ ಗುರಿ ಆಗ್ತಾ ಇದ್ರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಬೋಧಕರಿಂದ ಶಾಲೋಮ್ ಎಷ್ಟು ಆಸಕ್ತಿಯಿಂದ ನನ್ನ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ ನನ್ನ ಪ್ರಿಯ ಮಕ್ಕಳೇ, ಪ್ರಿಯ ದೇವ ಜನರೇ, ದೇವರ ದೃಷ್ಟಿಯಲ್ಲಿ ಭಯಭಕ್ತಿ. ಯಾಕೆ ಈ ನ್ಯಾಯ ಪ್ರಮಾಣ ಮಾಡಿದಾನೆ? ಇದು ಅಶಾಶ್ವತವಾದಲ್ಲ. ಕೊಲ್ಲಿಗೆ ಗಮನ ಅಭಿನಯಿಸಲು ಸಿಗ್ತಾರೆ ಹೊಸ. ಅದಕ್ಕೆ ಪುರಾತನ ಕಾಲದಲ್ಲಿ 935 ವರ್ಷ, 65 ವರ್ಷ, 69 ವರ್ಷ ಬರ್ತಿದ್ದಾರೆ. ಯಾಕಂದ್ರೆ ಅವರು ದೇವರ ವಾಕ್ಯದ ಸಂಗಡ ನಡೆದಿದ್ದಾರೆ. ನಾನು ಬಹಳ ಸಾರಿ ಯೋಚನೆ ಮಾಡಿದೆ, ಈ ಬದುಕಿದ್ದವ್ರ ವಿಷಯದಲ್ಲಿ ಯಾಕೆ ಹಿಂಗ್ ಬರ್ದಿದೆ ಅಂತ ಹೇಳಿ. ಯಾಕೆ ಇವರು ಇಷ್ಟು ವರ್ಷ ಬದುಕಿದ್ರು, ಇವರು ಎಷ್ಟು ವರ್ಷ ಬದುಕಿದ್ರು? 900 ವರ್ಷ, 890 ವರ್ಷ ಬದುಕಿದ್ರು. ಇವರು 969 ವರ್ಷ ಬದುಕಿದ್ರು. ಇವರು 930 ವರ್ಷ ಬದುಕಿದ್ರು. ಆದಾಮನು 935 ವರ್ಷ ಬದುಕಿದ್ರು. ಅಯ್ಯೋ, ಈಗ ಬದುಕಿದ್ರು ಅಂತ ಹೇಳುವಾಗ ನಾನು ಅದನ್ನು ಯಾಕೆ ಇವ್ರು ಹಿಂಗ್ ಬರ್ದಿದ್ದಾರೆ ಅಂತ ಹೇಳಿದೆ. ದರ್ ಇಸ್ ಸಮಥಿಂಗ್ ಅರ್ಥ ಇದೆ ಅಲ್ಲೇ, ಬ್ಲೆಸ್ಸಿಂಗ್ ಇದೆ ಅಲ್ಲೇ, ತೃಪ್ತಿಯುಳ್ಳ ದೀರ್ಘಾಯು. ಯಾಕೆಂದ್ರೆ ಅಲ್ಲ ನೋಡ್ರಿ, 360 ವರ್ಷ ದೇವರ ಸಂಗಡ ನಡೆದನು ಅಂದ್ರೆ ಅರ್ಥ ಏನು? ದೇವರ ಭಯಭಕ್ತಿಯಲ್ಲಿ ನಡೆಯುನು. ಯಾವತ್ತು ಅವನಿಗೆ ಕೇಡು ಬಂದ್ರು ಆ ಕೇಡು ಮೇಲಾಗಿ ಮಾರ್ಪಾಟವಾಗ್ತದೆ. ಹಲ್ಲೆಲೂಯಾ. ಅವನಿಗೆ ಯಾವುದೇ ಕೇಡು ಬರಲಿ, ಅವನಿಗೆ ಕೇಡು ಮೇಲಾಗಿ ಮಾರ್ಪಾಟ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಒಳಗೆ ನೋಡ್ರಿ, ಅದು ಮತ್ತೆ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಭಯಭಕ್ತಿ ಒಳಗೆ ಯಾವುದನ್ನು ಆತನು ಶಾಶ್ವತವಾಗಿರ್ತಾನೆ. ಈಗ ಮೇಲೆ ನಾವು ಕರ್ತವ್ಯವಂತ ಓದಿದ್ದೀವಿ ನೋಡ್ರಿ, ಇಲ್ಲಿ 9ನೇ ವಚನದಲ್ಲಿ ದೇವರು ಮನುಷ್ಯನ ಪ್ರಯಾಸಕ್ಕೆ ಏನ್ ಲಾಭ ಇದೆ ಅಂತ ಹೇಳಿರುವಾಗ, ಐ ಹ್ಯಾವ್ ಸೀನ್ ಗಾಡ್ ಗಿವನ್ ಟಾಸ್ಕ್ ಎಂಬುದಾಗಿ. ಗಾಡ್ ಗಿವನ್ ಟಾಸ್ಕ್ ಅಂದ್ರೆ ಮನುಷ್ಯರಿಗೆ. ಓದ್ತಿರಮ್ಮ 10ನೇ ವಚನ ಓದ್ತಿರಮ್ಮ.
ಅದರಲ್ಲಿ ಅಭ್ಯಾಸಿಸುವಂತೆ ಎದರಲ್ಲಿ ದೇವರು ಕೊಟ್ಟ ಉದ್ಯೋಗದಲ್ಲಿ ಕೆಲಸದಲ್ಲಿ ಪ್ರಾಕ್ಟೀಸ್ ಮಾಡುವಂತೆ ಅಭ್ಯಾಸಿಸುವಂತೆ ಮನುಷ್ಯರಿಗೆ ದೇವರು ಕೊಟ್ಟ ಪ್ರಯಾಸವನ್ನು ನಾನು ಕಂಡು ಕರ್ತವ್ಯವನ್ನು ನಾನು ಕರ್ತವ್ಯ ಅಂದ್ರೆ ಏನ್ರಿ ಕರ್ತವ್ಯ ಅದೇ ಕರ್ತವ್ಯ ಅಲ್ಲಿ ಮಿಸ್ ಆಗ್ತದ್ರಿ ಅದಕ್ಕೆ ಕರ್ತವ್ಯ ಬಿಟ್ಟಿದಾರೆ ನಮ್ ಜನ ಎಲ್ಲ ನರಜನ್ಮದವರ ಹಾ ಕರ್ತವ್ಯವೆಂದು ಹಾ ದೇವರು ನೇಮಿಸಿರುವ ಹಾ ಪ್ರಯಾಸವನ್ನು ನೋಡಿದ್ದೇನೆ. ಹಲೋ ಒಂದೊಂದು ವಸ್ತುವನ್ನು ಅಷ್ಟೇ ಅದ ಕರ್ತವ್ಯ ಮತ್ತು ಪ್ರಯಾಸ. ಹಲೋ ಇಲ್ಲಿ ವರ್ಕ್ ಅಂತಿದೆ ಮತ್ತು ಕರ್ತವ್ಯ ಅಂತಿದೆ, ಕೇಳಿಸ್ಕೊತ್ರಿ. ನಿಮ್ಗೆ ಜಾಬ್ ಕೊಡ್ಲಾಗ ಬಹಳ ಜನ ದಯಮಾಡಿ ಈ ವಿಷಯದಲ್ಲಿ ಜಾಗರೂಕ ಆಗತ್ರಿ. ಯಾರು ಜಾಬ್ ಮಾಡ್ತಾ ಇದ್ರೆ ಜಾಬ್ ಬಿಟ್ಟು ಸೇವೆ ಮಾಡ್ಬೇಕೆಂಬುದಾಗಿ ಹೇಳಕ್ ಹೋಗ್ಬೇಡ್ರಿ. ನನ್ನ ಸಿಸ್ಟರ್ ಎಲ್ಲರಿಗೆ ವಾಚ್ ಅಂಡ್ ಪ್ರೇ ನಲ್ಲಿ ಇದ್ದವ್ರೆಲ್ಲರಿಗೆ ವಾಕ್ಯ ಕೇಳೋರ್ಗೆ, ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಮಿಸ್ ಆಗ್ತಾ ಇದೆ ಅವ್ರದ್ದು, ಡಾಕ್ಟರ್ ಮಿಸ್ ಆಗ್ತದೆ. ಯಾಕಂದ್ರೆ ದೇವರೇ ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್ ಆಗಲಿ ಅವರು, ಆದ್ರೆ ಡಾಕ್ಟರ್ ಆಗಿದ್ದು ಕೂಡ ದೇವರ ನ್ಯಾಯ ಪ್ರಮಾಣ ಪ್ರಕಾರವಾಗಿ ನಡೀಬೇಕು. ಇದೇ ಕೊಟ್ಟಿದ್ದಾನೆ ಕರ್ತವ್ಯ. ದೇವರು ಕೊಟ್ಟಿದ್ದಾನೆ ಏನು, ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾನೆ, ಅವರಿಗೆ ತಲಾಂತನ್ನು ಕೊಟ್ಟಿದ್ದಾನೆ, ಅವರಿಗೆ ಜಾಬ್ಗಳನ್ನು ಕೊಟ್ಟಿದ್ದಾನೆ. ಆ ಜಾಬ್ನಲ್ಲಿ ಕರ್ತವ್ಯವನ್ನು ಮಿಸ್ ಮಾಡ್ಕೋಬಾರದು. ಎಲ್ಲ ಹೇಳ್ತಾರಲ್ವಿಯ. ಅದಕ್ಕಾಗಿ ಬಹಳ ಜನ ದೇವರು ತನ್ನ ಮಕ್ಕಳು ಇಂಜಿನಿಯರ್ ಆಗ್ಬೇಕು, IAS ಆಫೀಸರ್ ಆಗಬೇಕು. ನಾನು ಹೇಳ್ತೇನೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರ್ಬೇಕು ನಮ್ಮ ಜನರು. ಹಾಲೆಲೂಯ. ಲೆಕ್ಚರರ್, ಡಾಕ್ಟರ್ ಡಿಗ್ರಿ ಮಾಡಿ ಪಂಡಿತರು, ಗುರುಗಳು, ಮೆಂಟೋರ್ಸ್, ರಾಷ್ಟ್ರಪತಿ, ದೊಡ್ಡ ಉದ್ಯೋಗದಲ್ಲಿ ಇರ್ಬೇಕು. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾನೆ, ದೇವರು ಕೊಟ್ಟ ಅವರಿಗೆ ಉದ್ಯೋಗ, ಆ ಪ್ರಯಾಸದಲ್ಲಿ, ಜಾಬ್ ನಲ್ಲಿ, ಇಂಗ್ಲಿಷ್ ಅಲ್ಲಿ ಆಕ್ಯುಪೇಷನ್ ಅಂತಿದೆ, ಆಕ್ಯುಪೇಷನ್ ಅಲ್ಲಿ ಕರ್ತವ್ಯವನ್ನು ಯಾವುದು, ದೇವರ ವಾಕ್ಯಾನುಸಾರವಾದಂತ ಕರ್ತವ್ಯವನ್ನು ಅನುಸರಿಸಬೇಕು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯೋಸೇಫನು ದಾಸನಾಗಿದ್ದಾರೆ. ದಾಸನಾಗಿದ್ರು ಕೂಡ ಅವನು ದೇವರ ವಾಕ್ಯಕ್ಕೆ ಅಧೀನನಾಗಿದ್ದ. ಆತನ ಕರ್ತವ್ಯವನ್ನು ಎಷ್ಟು ಮಾತ್ರಕ್ಕೂ ಬಿಟ್ಟು ಕೊಡ್ಲಿಲ್ಲ. ಆತನಿಗೆ ಕೊಡಲಾಗಿರ್ತಕ್ಕಂಥ ಆಜ್ಞೆ, ಕಟ್ಟಳೆ, ನಿಯಮಗಳು ಮತ್ತು ಸಾಕ್ಷಿಗಳು ಇವುಗಳಿಂದ ಯಾವುದೂ ಆತನು ವಂಚಿತನಾಗಿ ಮಾಡಿಲ್ಲ, ಆತನು ಬಿಟ್ಟು ಹೋಗಿಲ್ಲ. ಆತನು ಯಾವ ದೇಶದಲ್ಲಿ, ಈಗ ನೋಡ್ರಿ ಇಲ್ಲಿಂದ ಮಕ್ಕಳು ಇರ್ತಾರೆ, ಅಲ್ಲಿಯ ನಾನು ಬಹಳ ಜನ ನೋಡಿದ್ರೆ ಗ್ರಾಮದಲ್ಲಿದ್ದ ಮಕ್ಕಳು ಸಿಟಿಗೆ ಬಂದ ಕೂಡಲೇ ಗ್ರಾಮೀಣ ಮಕ್ಕಳು ಸಿಟಿಯವ್ರ ಮಕ್ಕಳಕ್ಕಿದ್ರು ಕೆಟ್ಟೋಗಿದ್ದಾರೆ ಜನ. ಅಮ್ಮ ದೇವ, ಅಲ್ಲಿಯ ಗ್ರಾಮದಲ್ಲಿದ್ದಾಗ ಸ್ವಲ್ಪ ಹೆದರಿಕೆಂದಿದ್ರು, ಸಿಟಿಗೆ ಬಂದಾಗ ಅಮ್ಮ ದೇವ ಬಹಳ ಕೆಡುಕರಾಗ್ಬಿಟ್ಟಿದ್ದಾರೆ, ಮಹಾಪಾಪಿಗಳಾಗ್ಬಿಟ್ಟಿದ್ದಾರೆ. ಆದ್ರೆ ತನ್ನ ದೇಶವೇ ಇಲ್ಲ, ದೇಶವನ್ನು ಬಿಟ್ಟು ಪರದೇಶದಲ್ಲಿ ಮಾರಾಟ ಆಗಿದ್ದ ದಾಸನಾಗಿ ಮಾರಾಟ ಆಗಿದ್ದನು. ಹೌದಾ? ದಾಸನಾಗಿ ಮಾರಾಟಪಟ್ಟು ನಾಯಕ ಅವ್ರ ಮಾತು ಕೇಳಬೇಕೇನ ಅಂತ ಹೇಳಿಲ್ಲ. ಆತನು ಅವರ ಯಜಮಾನನ, ಯಾರ ಮನೆಯಲ್ಲಿ ದಾಸನಾಗಿದ್ದನು ಅವರ ಒಡೆಯರ ಮಾತು, ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ಮೇಸ್ತ್ರಿಗಳಾಗ್ಲಿ ಸ್ವಲ್ಪ ನೋಡ್ಕೊರ ಅವ್ರನ್ನು ಗಂಭೀರ ತಿಳುಯ್ಯ, ನೋಡ್ಕೊರು ಗಂಭೀರ ತಿಳುಯ್ಯ. ಯಾಕಂದ್ರೆ ದಾಸರಾಗಿ ಇರುವವನು ಆತನು ತನ್ನ ದಾಸತ್ವದ ಕೆಲಸದಲ್ಲಿ ತನ್ನ ಕರ್ತವ್ಯವನ್ನು ಬಿಡಲಿಲ್ಲ. ಹಲೋ, ಜಾಬ್ ನಲ್ಲಿದ್ದವ್ರು ದಯಮಾಡಿ ಕೇಳಿಸ್ಕೊತ್ರಿ, ಜಾಬ್ ನಲ್ಲಿದ್ದವರು ದೇವರ ಭಯಭಕ್ತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ದೇವ್ರ ಮಾತ್ರ ಸಹ ನಡೀತಾ ಇದ್ದಾರೆ. ಸೇವೆಯಲ್ಲಿದ್ದವ್ರು ಎಷ್ಟು ಭಯಭಕ್ತಿಯಿಂದ ನಡ್ಕೊಳ್ಬೇಕ್ರಿ ನಾವು. ಅಲ್ಲೆಲ್ಲೂಯ. ಸೇವೆಯಲ್ಲಿದ್ದವ್ರು ಇನ್ನೆಷ್ಟು ಭಯಭಕ್ತಿ ನಡ್ಕೊಬೇಕ್ರಿ. ಮಾತೆತ್ತಿದ್ರೆ ಸುಳ್ಳು, ಮಾತೆತ್ತಿದ್ರೆ ದ್ವೇಷ, ಮಾತೆತ್ತಿದ್ರೆ ಕಹಿ, ಮಾತೆತ್ತಿದ್ರೆ ಕ್ಷಮಿಸಲಾರದಂತ ಮನಸ್ಸು ಹೊರಗೆ ಬರ್ತದೆ. ಆದ್ರೆ ನಮ್ಮನ್ನು ಕೇಳುತ್ತಿರ್ತಕ್ಕಂಥ ವಿಶ್ವಾಸಿಗಳು, ಭಕ್ತರು ಎಷ್ಟು ಶ್ರದ್ಧೆಯಿಂದ ಜಾಬ್ ಮಾಡ್ತಾ ಇದ್ದು, ಬಿಸ್ನೆಸ್ ಮಾಡ್ತಾ ಇದ್ದು, ಕೆಲಸ ಮಾಡ್ತಾ ಇದ್ದು, ಅವ್ರು ಕೇಳ್ತಾರೆ, ಪಾಸ್ಟರ್ ನನಗೆ ಒಬ್ರು ಫೋನ್ ಮಾಡಿದ್ರು, ಪಾಸ್ಟರ್ ನಾವು ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೇವೆ, ಯಾರು ನಂಗೆ ಅಡ್ವೈಸ್ ಮಾಡಿದಾರೆ, ನಾನು ಸಾರಾಯಿ ಮಾರ್ಬೋದಾ ಅಂತ ಕೇಳಿದ್ರು. ನಾಳೆ ನೋ ಅಂತ ಹೇಳಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್ ಅಂತ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ಬೇರೆ ಎಲ್ಲ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರೆ ಸರಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಕೂಡ ಏನಿರ್ಬೇಕು, ನಮ್ದು ಪ್ರಾಮಾಣಿಕತ್ವ, ಇದೇ ಕರ್ತವ್ಯ ಅನ್ನೋದು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಈಗ ನಿಜವಾದ ಸೇವಕನ್ರಿ ಅವನು. ಹಲೋ, ಯೋಸೇಫನು ಒಂದು ಪ್ರವಾದಿಯಾಗಿ ಅಲ್ಲಿ ಹೋಗಿಲ್ಲ, ಒಂದು ಪ್ರಾಫಿಟ್ ಆಗಿ ಅಲ್ಲಿ ಹೋಗಿಲ್ಲ, ಹಲೋ, ಒಂದು ಪಾಸ್ಟರ್ ಆಗಿ ಅಲ್ಲಿ ಹೋಗಿಲ್ಲ, ಒಂದು ಯಾಜಕನಾಗಿ ಅಲ್ಲಿ ಹೋಗಿಲ್ಲ, ದಾಸನಾಗಿ ಹೋಗಿದ್ರು. ಕರ್ತನ ವಾಕ್ಯಕ್ಕೆ ಅಧೀನನಾಗಿ ಭಯಭಕ್ತಿ ಉಳ್ಳನಾಗಿ ನಡೆದಂತ ಆ ದಾಸನನ್ನಾದ್ರೂ ನೋಡಿ ನಾವು ಕಲಿಬೇಕು. ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಬೋಧಿಸ್ತಕ್ಕಂಥ ನಾವು ದೇವರ ವಾಕ್ಯಕ್ಕೆ ಆಗಿದ್ದೇವಾ? ನಮ್ಮನ್ನು ಕೇಳತಕ್ಕಂಥವ್ರು ಕೂಡ ಅಧೀನರಾಗಿ ನಡೀಬೇಕು. ಪ್ರೇಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ.
ಯಾಕೆಂದ್ರೆ ದೇವರ ಕೊಟ್ಟ ವರ ಇದು. ಇನ್ನು ಮುಂದೆ ಬ್ರದರ್, ನಿಮ್ಮ ಬಿಸ್ನೆಸ್ ಅಲ್ಲಿ ಆಶೀರ್ವಾದ, ನಿಮ್ಮ ಮಕ್ಕಳಲ್ಲಿ ಆಶೀರ್ವಾದ, ನಿಮ್ಮ ಉದ್ಯೋಗದಲ್ಲಿ ಆಶೀರ್ವಾದ. ಯಾಕಂದ್ರೆ ನೀವು ದೇವರ ಮಾತಿಗೆ ಅಧೀನರಾಗಿದ್ದೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರುತ್ತೆ. ನನಗೆ ಕೇಳಿದ್ರು, ಕಮಿಷನ್ ತಗೊಳ್ಳೋದು ತಪ್ಪ ಅಂತ ಕೇಳಿದ್ರು. ನೀವೇನೇನು ಕೇಳ್ತೀರಿ? ಇಲ್ಲ ಇಲ್ಲ, ಕಮಿಷನ್ ತಗೊಳ್ಳೋದು ತಪ್ಪಲ್ಲ. ಕಮಿಷನ್ ಇಟ್ಸ್ ಡೋಂಟ್ ನೋ. ಕಮಿಷನ್ ಅಂದ್ರೆ ಅರ್ಥ ಏನು? ಟಿಪ್ ಅಲ್ರಿ, ಟಿಪ್ಪು ಬೇರೆ. ಟಿಪ್ಪು ತಗೊಳ್ಳೋದು ಕೂಡ ತಪ್ಪಿಲ್ಲ. ಕಮಿಷನ್ ಅಂದ್ರೆ, ಕಮಿಷನ್ ಅನ್ನೋ ಪದ ಲಾಭ ಅಲ್ಲ. ಕಮಿಷನ್ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತಿದೆ? ಅವರು ಕಮಾಂಡ್ ಮಾಡಿರ್ತಾರೆ. ಕಮಿಷನ್ ಅಪ್ಪಣೆ ಕೊಟ್ಟಿರ್ತಾರೆ. ಏನ್ ತಿಳ್ಕೊಂಡು? ಅಪ್ಪ ಕಮಿಟ್ಮೆಂಟ್ ಮಾಡಿರ್ತಾರೆ. ಕಮಿಟ್ಮೆಂಟ್. ಅವ ನೀನ್ ನನಗೆ 1000 ಲಾರಿಗಳು ಇಟ್ಟಂಗೆ ಮಾರಾಟ ಆಗಿದ್ರೆ ನಿನಗೆ ಅದರೊಳಗೆ 10 ಪೈಸಾ ನಾನು ರೂಪಾಯಿದಲ್ಲಿ 1 ರೂಪಾಯಿ ನೀನು ಕೊಡ್ತೀನಿ ಅಂತೇಳಿ. ಇದೇನಿದು? ಕಳುವಲ್ಲ, ಇದು ಕಮಿಟ್ಮೆಂಟ್ ಇಂದ ಬರ್ತಕ್ಕಂಥ ಕಮಿಷನ್ ಇದು. ಆವಾಗ ಈ ಸಾಹುಕಾರ ಅದಕ್ಕೆ ಎಷ್ಟು ತಗೋತಾನೆ? ಹಲೋ, ನೀವು 100 ರೂಪಾಯಿನೇ ತಗೋತಾನೆ. ಗ್ರಾಹಕ ಕಡೆ 100 ರೂಪಾಯಿನೇ ತಗೋತಾನೆ. ಅರ್ಥ ಆಯ್ತಾ? ಆದ್ರೆ ನೀವು ಕಮಿಷನ್ ತಗೊಳ್ಳಿರಿ 100 ರೂಪಾಯಿನೇ ತಗೋತಾನೆ ಆತನು. ನೀವು ತಗೊಂಡ್ರೆ ಅದರೊಳಗಿಂದ 1 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ತೆಗೆದು ಕೊಡ್ತಾನೆ ನಿಮ್ಗೆ. ಅದಕ್ಕಾಗಿ ಯಾವುದೇ ಇರಲಿ ಪ್ರಾಮಾಣಿಕವಾಗಿ ಏನಾಗಿ ಮಾಡಬೇಕು. ಅದಕ್ಕಾಗಿ ದೇವರ ಮಕ್ಕಳೇ, ಬಿಸ್ನೆಸ್ ಬಾಳಿಗಳು ವ್ಯಾಪಾರ ವಿಷಯ ತಪ್ಪು ಏನಂತ ಹೇಳ್ತಾರೆ? ಪಾಪ ಒಬ್ರು ವ್ಯಾಪಾರ ಮಾಡೋದು ಬಿಟ್ಟು ಭಿಕ್ಷೆ ಬೇಡ ಪ್ರಸಿಗೆ ಬಂದ್ಬಿಟ್ಲು. ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವರನ್ನು ನಂಬಿದವರು, ಯೇಸು ನಂಬಿದ್ರು ವ್ಯಾಪಾರ ಮಾಡೋದು. ಯಾಕಂದ್ರೆ ವ್ಯಾಪಾರದಲ್ಲಿ ಸುಳ್ಳು ಮಾತಾಡಬೇಕಾಗ್ತದೆ ಅಂತ ಹೇಳಿದ್ರು. ಹಲೋ, ವ್ಯಾಪಾರ ಸುಳ್ಳು ಮಾತಾಡಬೇಕಾಗ್ತದ? ಮಾತಾಡಬಾರ್ದು ಅಂತ ಹೇಳ್ರಿ ನೀವು, ಸುಳ್ಳು ಮಾತಾಡ್ರಿ ಅಂತ ಹೇಳಿ. ಇಲ್ಲ, ನೀವು ಅಲ್ಲಿ ತರೋದು 1 ರೂಪಾಯಿಗೆ ಮತ್ತೆ ಇಲ್ಲಿ ಮಾರೋದು 1 ರೂಪಾಯಿ 25 ಪೈಸೆಗೆ, ಸುಳ್ಳು ಅಂತ ಹೇಳಿದ್ರು. ನೋ 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 ನೋ. ಇದು ದೇವರು ಕೊಟ್ಟ ಕೆಲಸದಲ್ಲಿ ಪ್ರಾಮಾಣಿಕತೆ. ಅಲ್ಲಿಂದ ತಂದಿರ್ತೀರಿ, ಅದಕ್ಕೆಲ್ಲ ತಿರುಗಾಡಿರ್ತೀರಿ, ಅದನ್ನ ತಂದು ಎಲ್ಲರ ಮನೆ ಹೋಗಿ ಮಾಡಿರ್ತೀರಿ. ಮಾಡಿದ ಕೂಡಲೇ ಅದ್ರ ಕೂಲಿ, ಅದ್ರ ಲೇಬರ್, ಅದು ಮಾಡಿರ್ತಕ್ಕಂಥ ಕೆಲಸದ ಕುರಿತು ತಂದು ಕೊಟ್ಟು ಕೂಡಲೇ ಆ ಕೊಡುವವನು ಕೂಡ ಅದು ಈಗ ನೋಡ್ರಿ ಎಲ್ಲಿಂದ ಬಂದಿದೆ, ತಂದು ಕೊಟ್ಟಿದ ಕೂಡಲೇ ನಾವು ಅದಕ್ಕೆ ತಕ್ಕಂತ ದುಡ್ಡನ್ನು ಕೊಡ್ತೇವೆ. ಕೊಟ್ಟಿದ ಕೂಡಲೇ ಇಲ್ಲಪ್ಪ ಇಷ್ಟ ಆಗುದಿಲ್ಲ, ಅವನೇನಂತಾನೆ ನಂಗೆ ವರ್ಕೌಟ್ ಆಗುದಿಲ್ಲ ಏನಂತಾನೆ. ಅದಕ್ಕೆ ಸುಳ್ಳು ಮಾತಾಡಿದ್ರೆ ನನಗೆ ಅಷ್ಟು ಬಿದ್ದಿಲ್ಲ ಅಂತ ಹೇಳಬಾರದು, ಅದು ಸುಳ್ಳಾಗ್ತದೆ. ನನಗೆ ಪರೋಡಿಸುದಿಲ್ರಿ, ಏನಂದ್ರ ಮುಜೆ ಪರೋಡ್ತಾನೆ, ನನಗೆ ವರ್ಕೌಟ್ ಆಗುದಿಲ್ರಿ ಅಂದ್ರೆ ಅರ್ಥ ಏನು? ನಾನು ತಂದು ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದಕ್ಕೆ. ಅದಕ್ಕೆ ಈ ರೀತಿಯಾದಂತಹ ಪ್ರಾಮಾಣಿಕತ್ವ ಯೋಸೇಫನಿಗಿತ್ತು. ಅದಕ್ಕಾಗಿ ಯೋಸೇಫನು ತನ್ನ ಕೆಲಸದಲ್ಲಿ ಆನಂದಿಸ್ತಾ ಇದ್ದನ್ರಿ. ಅದಕ್ಕೆ ಅವನ ಕೆಲಸ ಬಹಳ ಪ್ರಾಮಾಣಿಕನಾಗಿ ಮಾಡ್ತಿದ್ದ. ಅದಕ್ಕಾಗಿ ಅವನು ಪ್ರಾಮಾಣಿಕನಾಗಿ ಮಾಡ್ತಿರೋದ್ರೆ ಅವನ ಕೆಲಸ ಏನಾಗ್ತಿತ್ತು ಸಿಸ್ಟರ್? ಅವನ ಕೆಲಸ ವೃದ್ಧಿ ಆಗ್ತಿತ್ತು. ಯಾರು ನೋಡಿದ್ರು ಇದು ಸಿಸ್ಟರ್? ಯಾರು ನೋಡಿದ್ರು? ಪೋತಿಮಾರನು. ಯಾವ ದೇಶದವನು? ದಾಸತ್ವದ ಐಗುಪ್ತ ದೇಶದವನು. ಅಂದ್ರೆ ಅವನು ಬೇರೆ ದೇಶದ ಪರಾಯ ದೇಶದಲ್ಲಿರ್ತಕ್ಕ ಪರಾಯ ಒಡೆಯನು ತನ್ನ ದಾಸನ ಮಾಡ್ತಿರುವ ಕಾರ್ಯವನ್ನು ನೋಡ್ತಾ ಅರೇರಾ ಭಲೆ ಈತನ ದೇವರು, ಈತನ ಸಂಘ, ಅಲ್ಲೇಲೂಯಾ, ಅದು ನೋಡ್ರಿ, ಈತನ ದೇವರು ಆತನ ಸಂಗಡಿದ್ದಾನೆ, ಆತನ ಮಾಡುವ ಕೆಲಸಗಳೆಲ್ಲ ಸಫಲವಾಗ್ತಾ ಇದೆ. ಇದು ದೇವರು ವಹಿಸಿಕೊಟ್ಟ ವರ. ಪ್ರೈಸ್ ಲಾರ್ಡ್ ಜೀಸಸ್. ನೀವೇನ್ ಮಾಡ್ತಾ ಇದ್ದೀವಿ? ನಾವೇನ್ ಮಾಡ್ತಾ ಇದ್ವಿ? ದೇವರು ವಹಿಸಿಕೊಟ್ಟ ಕೆಲಸದಲ್ಲಿ ಮೋಸ ಮಾಡ್ತಾ ಇದ್ದೀವಾ? ವಂಚನೆ ಮಾಡ್ತಾ ಇದ್ದೀವಾ? ದೇವ್ರ ಮಕ್ಕಳೇ, ನಾನು ಹೇಳ್ತೇನೆ, ಗುರುಗಳು ಬೋಧನೆ ಮಾಡುವುದಕ್ಕಿಂತಲೂ ಈಗ ನಾನು ಬಹಳ ಜನ ನೋಡಿದ್ದೇನೆ, ನಮಕ್ಕಿಂತ ಚೆನ್ನಾಗಿ ನಮ್ಮನ್ನು ಕೇಳುವವರು ಅನುಸರಿಸ್ತಾ ಇದ್ದಾರೆ. ಅವರು ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಸಂತೋಷ ಆಗ್ತಂದ್ರೆ, ಹೌದು, ಬಹಳ ಪ್ರಾಮಾಣಿಕವಾಗಿ ನಡೀತಾರೆ. ಖಂಡಿತವಾಗಿ ನನಕ್ಕಿಂತ ಹೆಚ್ಚಾಗಿ ನೀವು ಆಶೀರ್ವದಿಸಲ್ಪಡ್ತೀರಿ ಎಂಬುದಾಗಿ ಹೇಳಿದ್ದೇನೆ. ನನಕ್ಕಿಂತ ಹೆಚ್ಚಾಗಿ ವೃದ್ಧಿಯಾಗಿದ್ದಾರೆ ಸಿಸ್ಟರ್ ಅವರೆಲ್ಲರೂ. ಹಲ್ಲೆಲೂಯಾ. ಅದಕ್ಕೆ ದೇವರು ಕೊಟ್ಟ ಪ್ರಯಾಸ. ಚಿಲ್ಡ್ರನ್ಸ್ ಮಿನಿಸ್ಟ್ರಿ, ವೆರಿ ಗುಡ್. ಹೆಂಡತಿ ತನ್ನ ಮಕ್ಕಳಿಗೆ ತಾಯಿಯಾಗಿದ್ದು, ತನ್ನ ಗಂಡನಿಗೆ ಹೆಂಡತಿಯಾಗಿದ್ದು, ನಂಬಿಕಸ್ಥಳಾಗಿ ತನ್ನ ಗಂಡನಿಗೆ ದ್ರೋಹ ಮಾಡುವಾಗ ನಂಬಿಕಸ್ಥಳಾಗಿ ತನ್ನ ಕಾರ್ಯವನ್ನು ಮಾಡಿದ್ರೆ ದೇವರು ನಿನ್ನನ್ನು ಗುಣವತಿಯಾದ ಸ್ತ್ರೀಯಾಗಿ ಸ್ಥಾಪಿಸ್ತಾನೆ ಅಲ್ಲಿ. ಮತ್ತು ನಿನ್ನಿಂದ ಎಲ್ಲಾ ಆಶೀರ್ವಾದ ಆಗ್ತದೆ. ಗಂಭೀರವಾಗಿ ಹೇಳ್ತಿರಲ್ಲ. ಅದಕ್ಕಾಗಿ ದೇವರ ಮಕ್ಕಳೇ, ದೇವರು ಪ್ರತಿಯೊಂದು ಸುಂದರವಾಗಿ ನಿಮ್ಗೆ ಏನ್ ಮಾಡಿದ್ದಾರೆ? ಪ್ರತಿಯೊಂದು ಸುಂದರವಾಗಿ, ಎಲ್ಲರ ಹತ್ರ ಸುಂದರವಾಗಿ. ಆದ್ರೆ ಈ ವಚನದಲ್ಲಿ ಸುಂದರ ಅಂದ್ರೆ ಏನು?
ಸುಂದರ ಅಂದ್ರೆ ಅಲಂಕಾರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಒಳ್ಳೆತನ, ಮನಸ್ಸಿಗೆ ಆನಂದ ಕೊಡತಕ್ಕಂಥದ್ದು. ಹಲ್ಲೆಲೂಯಾ. ಆದ ಮನಸ್ಸಿಗೆ ತೃಪ್ತಿ ಕೊಡತಕ್ಕಂಥದ್ದು ಅಂತ ಅರ್ಥ ಅಂತದ್ದು. ಏನರ್ಥ? ಸುಂದರ ಅಂದ್ರೆ ಬೈಬಲ್ ನಲ್ಲಿ ಸುಂದರ ಬಹಳ ಅರ್ಥಗಳಿದೆ. ಆ ಅಂದ ಅಂತ ಪದ ಚೆನ್ನಾಗಿದೆ. ಅಂದ ಅನ್ನೋ ಪದ ಕರೆಕ್ಟ್ ಇದೆ. ಒಂದೊಂದು ಅಂದವಾಗಿ ಅಂದ್ರೆ ಚಂದಾಗಿ ವಸ್ತು ಏನ್ ಮಾಡಿದ್ರೆ ಚಂದ ಮಾಡಿದಾನೆ ಅಂತೇಳಿ. ಎಷ್ಟು ಚಂದ ಮಾಡಿದಾನೆ ನೋಡ್ರಿ ಅಂತೇಳಿ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದಾನೆ, ನೇಮಿಸಿದಾನೆ. ಅದೇ ಎಲ್ಲ ಅಂದವಾಗಿ ನೇಮಿಸಿದಾನೆ ಅಂದ್ರೆ ಅರ್ಥ ಏನು? ದೇವರು ಮನುಷ್ಯರಿಗೆ ಯಾವುದು ಕೆಟ್ಟದನ್ನು ನೇಮಿಸಲಿಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಅನೇಕ ಜನರು ಈ ಸತ್ಯವನ್ನು ತೆಗೆದು ರೋಗ, ವ್ಯಾಧಿ, ದರಿದ್ರ, ಶಾಪ ಇವೆಲ್ಲ ದೇವರು ಕೊಟ್ಟಿದೆ ಎಂಬುದಾಗಿ ಬೋಧಿಸ್ತಾರೆ. ಅದಕ್ಕಾಗಿ ದೇವರು ಸಾರಿದನು, ದೇವರು ಮಾಡಿದನು ಅನ್ನಿರು ಕಸಿದುಕೊಳ್ಳ ಅಂದ್ರೆ ದೇವರು ಕಸಿದುಕೊಳ್ಳದ. ಜೋ ಖುದಾ ದೇತಾ ಹೈ ಓ ಕಭಿ ನೈ ಚಿಂತಾ ಮೇರೆ ಪ್ರಭು. हालेलुया. लिखा है बाइबल में, रोमियो 11 और 29 29 ಜೀಸಸ್ ಗಂಭೀರವಾಗಿರಲಿಲ್ಲ. ಇದಕ್ಕಾಗಿ ಎಲ್ಲ ಸುಂದರವಾಗಿ ಮಾಡಿದ. ಅದರ ನಿಮಿತ್ತ ನಮಗೆ ಕರ್ತವ್ಯ ಏನಂದ್ರೆ, ಆ ಕರ್ತವ್ಯ ಇದೆ ಭಯಭಕ್ತಿಯಿಂದ. ಅದಕ್ಕೆ ಕರ್ತವ್ಯ ಬದ್ಧರಾಗಿರ್ಬೇಕು. ಆತನ ಆಜ್ಞೆಗಳು, ಆತನ ನ್ಯಾಯವಿಧಿಗಳಿಗೆ ಕರ್ತವ್ಯ ಬದ್ಧರಾಗಿರ್ಬೇಕು. ಆವಾಗ ಅರ್ಥ ಏನ್ ಬರ್ತದೆ ಇದೆ. ಕಬಿತು ಅಂದ್ರೆ ಯಾವಾಗಾದ್ರೆ ಅಂದ್ರೆ ಇದು ನೆಗೆಟಿವ್ ಇದೀನಾ? ಒಂದ್ ಸಾರಿ ಕರ್ತವ್ಯ ಬದ್ಧರಾಗಿರಿ, ಇನ್ನೊಂದ್ ಸಾರಿ ಕರ್ತವ್ಯ ಮುರಿ ಅಂತ ಹೇಳಿದಾನ ನೋಡ್ರಿ. ಯಾವಾಗಲೂ ಕರ್ತನ ನ್ಯಾಯ ಪ್ರಮಾಣವಾಗಿ ಭಯಭಕ್ತಿಯಿಂದಿರಬೇಕು. ಹಲ್ಲೆಲೂಯಾ. ಯಾವಾಗಲೂ ಕರ್ತನಿಗೆ ನೋಡ್ರಿ, ಬೈಬಲ್ ಅಲ್ಲಿ ಯಾವಾಗಲೂ ಅಂದ್ರೆ ಜೀವಮಾನದ ಎಲ್ಲಾ ದಿನಗಳಲ್ಲಿ ಸುಖ ಇದೆ. ಹೌದಾ? ಬೈಬಲ್ ನಲ್ಲಿ ನಾವು ನೋಡಿದ್ದೇವೆ. ಯಾವ ಪುಸ್ತಕ? ಫಿಲಿಪ್ 4:4 प्रभु में सदा आनंदित रहो, मैं फिर कहता हूं आनंदित रहो. फिलिपी 4:4 फिलिपी 4:4 फिलिपी 4:4 फिलिपी 4:4 प्रभु में सदा आनंदित रहो, मैं फिर कहता हूं आनंदित रहो. फिलिपी 4:4 फिलिपी 4:4 फिलिपी 4:4 ಫಿಲಿಪಿ 4:4 ಅಂದ್ರೆ ಫಿಲಿಪಿ 4:4 ಹೇಳಿದ ಪ್ರಕಾರವಾಗಿ ಎಂದು ಆನಂದ ನನ್ನ ಯೇಸು ಕೊಡುವನು ಎಂದು ತಿರುಗಿ ಮತ್ತು ಹೇಳುತ್ತೇನೆ, ಆನಂದಿಸು, ಕರ್ತನಲ್ಲಿ ಆನಂದಿಸು ಎಂಬುದಾಗಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸು, ಸಂತೋಷ ಪಡುತ್ತಿರು ಎಂದು ನಾನು ತಿರುಗಿ ಹೇಳುತ್ತೇನೆ. ಅಂದ್ರೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ ಪಡ್ಲಿಕ್ಕೆ ಆಗ್ತದಾ? ಆಗ್ತದೆ ಬ್ರದರ್? ಆಗಲ್ಲ ಹೇಳ್ತಿದ್ದೀನಿ ಆಯ್ತು ನೀವು. ಹಾಗಲ್ಲ तो हम परमेश्वर से भी शाणे है क्या? ನೆಕ್ಸ್ಟ್ ನೋಡ್ರಿ, ಯಾವಾಗಲೂ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕು. ಎಲ್ಲಿದೆ ಇದು ಮಾತು? ಯಾವಾಗ ಸರ್ ಅಂತಿದ್ದೀನ? ಇದಕ್ಕೆ ನೆಗೆಟಿವ್ ಪಾಸಿಟಿವ್ ನೋಡ್ರಿ. ಯಾವಾಗಲೂ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ, ಅವರಿಗೆ ಯಾವತ್ತೂ ಕೇಡಾಗುವುದೇ ಇಲ್ಲ. 28 ಜ್ಞಾನೋಕ್ತಿ 13-14 ಬೇಗನೆ ಓದ್ತೀರಿ. ಕರ್ತನ ನನ್ನ ಪ್ರಿಯ ಸಹೋದರಿ ಯಾವಾಗಲೂ ಆಲ್ವೇಸ್ ಬಿ ರೆವರೆಂಟ್ ಟು ದ ಲಾರ್ಡ್. ನೋಡ್ರಿ, ಪಾಪಗಳನ್ನು ಮರೆಯಾಗಿ ಮಾಡ್ತಿರೋನು, ಗುಪ್ತವಾಗಿ ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ನೋಡ್ರಿ, ಕ್ಲಿಯರ್ ಬರೆದಿದೆ ಸಿಸ್ಟರ್. ಚುಪ್ಕೆ ಪಾಪ ಕರ್ತಾಗತ್ತು ನೋಡ್ರಿ. ತನ್ನ ಪಾಪಗಳನ್ನು ಮರೆಯಾಗಿ ಮಾಡ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟವನು ಕರುಣೆ ಹೊಂದೋನು. ಅವನು ಕರುಣೆ ಹೊಂದಿ ಅವನಿಗೆ ಏನು ಕೊರತಿರೋದಿಲ್ಲ. ನೆಕ್ಸ್ಟ್ ನೋಡಿ ಏನಿದೆ, ಅಂಡರ್ಲೈನ್ ಮಾಡ್ರಿ, ಯಾವಾಗಲೂ ದೇವರ ಭಯಭಕ್ತಿಯಲ್ಲಿ ಇರುವವನು ಧನ್ಯನು. ಅವನಿಗೆ ಆದ್ರೆ ಯಾವನು ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ ಕೇಡಿಗೆ ಯಾಕೆ ಸಿಕ್ಕಿಬಿಡ್ತಾನ್ರಿ? ಅದಕ್ಕೆ ಎಚ್ಚರಿಕೆಯಲ್ಲಿರ್ಬೇಕು. ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡ್ರೆ ಅವನು ಯಾವತ್ತೂ ಕೇಡಿಗೆ ಸಿಕ್ಕಿ ಬೀಳುವುದಿಲ್ಲ. ಯಾವಾಗಲೂ ದೇವರಿಗೆ ಭಯಪಡೋನಾಗಿರ್ಬೇಕು. ಬಂದಾಗಷ್ಟೇ ಅಲ್ಲ, ನೋಡಿದಾಗಷ್ಟೇ ಅಲ್ಲ, ಯಾರು ಇಲ್ಲದಾಗಷ್ಟೇ ಅಲ್ಲ, ನಾವು ದೇವರಿಗೆ ಭಯಪಡೋನಾಗಿರ್ಬೇಕು. ಯೇಸು ನಾವು ಹೇಳ್ತೇವೆ, ನಾನು ಕರ್ತನಾದ ಯೆಹೋವನಿಗೆ, ಆತನ ಆಜ್ಞೆಗಳಿಗೆ, ಯೇಸು ಕ್ರಿಸ್ತನ ನುಡಿಗಳಿಗೆ ನಾನು ಭಯಭಕ್ತಿಯಿಂದ ನಡೆದುಕೊಳ್ಳುತ್ತೇನೆ ರಾಜ. ನಿನ್ನ ವಾಕ್ಯಾನುಸಾರವಾಗಿ ನಾನು ನಡೀತೇನೆ ರಾಜ. ನೀನೇ ನನ್ನ ಒಡೆಯನು ಯೆಸಯ್ಯ, ನೀನೇ ನನ್ನ ಒಡೆಯನು, ನಾನು ನಿನ್ನ ದಾಸನಾಗಿದ್ದೇನೆ ಕರ್ತನೆ. ನೀನೇ ನನ್ನ ಯಜಮಾನನು, ನಾನು ನಿನ್ನ ಸೇವಕರಾಗಿದ್ದೇನೆ ಕರ್ತನೆ. ನೀನೇ ನನ್ನ ರಾಜನು, ನಾನು ನಿನ್ನ ಪ್ರಜೆ ಆಗಿದ್ದೇನೆ ಕರ್ತನೆ. ನೀನೇ ನನ್ನ ತಂದೆಯೋ ಯೆಸಯ್ಯ,
ನಾವು ನಿನ್ನ ಮಕ್ಕಳಾಗಿದ್ದೇವೆ ಕರ್ತನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈಗ ಹೇಳಿ, ಯಾವಾಗಲೂ ದೇವರಲ್ಲಿ ಕರ್ತನಲ್ಲಿ ಸಂತೋಷಿಸ್ರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕಾದ್ರೆ ಯಾವಾಗಲೂ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಯಾವಾಗಲೂ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕಾದ್ರೆ, ನೀವು ಧನ್ಯರಾಗಬೇಕಾದ್ರೆ ಹಗಲಿರುಳು ಆತನ ಧರ್ಮಶಾಸ್ತ್ರವನ್ನು ಧ್ಯಾನಿಸರಾಗಿರ್ಬೇಕು. ಏನಾಗಿರ್ಬೇಕು? ಹಗಲಿರುಳು ಆತನ ಧರ್ಮಶಾಸ್ತ್ರ ಧ್ಯಾನಿಸರಾಗಬೇಕು. ಆಗ ನಿಮ್ಮ ಕೆಲಸಗಳೆಲ್ಲ ಸಫಲವಾಗ್ತಾ ಇರ್ತದೆ, ನೀವು ಧನ್ಯರಾಗ್ತಾ ಇರ್ತೀವಿ. ಕೀರ್ತನೆ 1:1 ನಾವು ನೋಡ್ತಾ ಇದ್ದೇವೆ, ದುಷ್ಟರ ಆಲೋಚನೆ ಯಾವಾಗಲೂ ನಡೆಯದೆ, ದುಷ್ಟರ ಆಲೋಚನೆ ಯಾವಾಗಲೂ ನಡೆಯದೆ, ಪಾಪಾಂತರ ಮಾರ್ಗದಲ್ಲಿ ಕುಂತುಕೊಂಡು ಟೈಮ್ ಪಾಸ್ ಮಾಡದೆ, ನಿಂತುಕೊಂಡು ಟೈಮ್ ಪಾಸ್ ಮಾಡದೆ, ಅಪಹಾಸ್ಯ ಮಾಡೋರ ಜೊತೆಲಿ ಕೂತ್ಕೊಂಡು ಗಪ್ಪೆ ಹೊಡ್ಕೋತು ಮಜಾಕ್ ಮಾಡ್ಕೋತು ಕೂತ್ಕೊಂಡು ನಿನ್ನ ಬಾಳನ್ನ ಹಾಳು ಮಾಡ್ಕೊಳ್ಳದೆ, ಹಲ್ಲೆಲೂಯಾ, ಹಗಲು ಇರಲು ಅಂದ್ರೆ ಆತನ ಧರ್ಮಶಾಸ್ತ್ರ, ಅದರಲ್ಲಿ ಆತನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಅದನ್ನೇ ಹಗಲಿರುಳು ಧ್ಯಾನಿಸೋನು ಧನ್ಯನು. ಧನ್ಯನಂದ್ರೆ ಏನ್ರಿ ಸಿಸ್ಟರ್? ಆಶೀರ್ವದಿಸಲ್ಪಟ್ಟವನು, ಶಾಪಗ್ರಸ್ತನಲ್ಲ. ಏನಲ್ಲ? ಮತ್ತೆ ಶಾಪ ಬಂದಾಗ ದೇವರು ಶಾಪ ಕೊಡ್ತಾರಂತ ಯಾಕೆ ಹೇಳ್ತಿರೋ ನನ್ನ ಅಮಾಯಕ ಸಹೋದರರೇ? ಪ್ರೈಸ್ ಲಾರ್ಡ್ ಜೀಸಸ್. ಯಾವಾಗಲೂ, ಇಸ್ ಇಟ್ ಕ್ಲಿಯರ್? ಯಾವಾಗಲೂ. ಮತ್ತೊಂದು ಯಾವಾಗಲೂ ಅಂತ ಹೇಳಿದನ್ರಿ, ಮತ್ತೊಂದು ಯಾವಾಗಲೂ ಅಂತ ಏಮೇ ಮಾಡಿದೆ ಯಾವಾಗಲೂ ಬೈಬಲ್ನಲ್ಲಿ, ಅದು ಮಾತ್ರ ಬಹಳ ಎಲ್ಲರಿಗೂ ಬೇಜಾರು ಬರ್ತದೆ. ಮತ್ತೊಂದು ಯಾವಾಗಲೂ ಹೇಳಿದಾನೆ, ಲೂಕಾ ಸುವಾರ್ತೆ 18:1, ಬೇಸರಗೊಳ್ಳದೆ. ಸೂತ್ರ ಅಲ್ಲೇ ಬಂದಿದ್ ಬೇಸರ. ಓ ಐ ವೆರಿ ನೋ ಟೈಮ್ ಬ್ರದರ್, ಅಲ್ಲೇ ಬಂದಿದ್ದು. ಅಯ್ಯೋ ಎಷ್ಟು ಬೇಸರ ಅಂದ್ರೆ ಅದೇ ತಾಸು 2 ತಾಸು ಮಾತಾಡೋಣ ಅಕ್ಕ. ಏರ್ಟೆಲ್ ಫುಲ್ ಲಾಭ ನುಕ್ಸಾನ ಮಾಡ್ತಾರೆ ಬೇಕಾದ್ರೆ, ನೆಟ್ವರ್ಕ್ ನಷ್ಟ ಮಾಡ್ತಾರೆ. ಅದೇ ಪ್ರಾರ್ಥನೆ ಮಾಡಿ, ಅದೇ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ ನಾನು ಈ ಸಾಮ್ಯವನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಲೂಕಾ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ಹೇಳಲಾಗಿದೆ. ನೋಡ್ರಿ, ಯಾವಾಗಲೂ ಏನೇನು ಮಾಡ್ಬೇಕಂದ್ರೆ ಅಂದ್ರೆ ನೀನ್ ಯಾವಾಗಲೂ ಏನಾಗಿರ್ತಿ? ಸಂತೋಷದಿಂದ ಇರ್ತಿ. ಕೇಡು ಬಂದ್ರು ಕೂಡ ಕೇಡಿನಲ್ಲಿ ಕೂಡ ಮೇಲಾಗುವಂತೆ ಮಾಡ್ತಾನೆ. ಯೋಸೇಫನಿಗೆ ಕೇಡು ಮಾಡಿದ್ರೆ ಸಂತೋಷ ಹೋದ್ರು. ಅಲೋ, ಬೇರೆ ಯಾರಲ್ಲ ರೀ, ಜಾಸ್ತಿ ಜನ ನಿಮ್ಮ ಮನೆಯಿಂದಲೇ ಶತ್ರುಗಳು ಹುಟ್ಟಬಹುದು. ಆದ್ರೆ ಒಂದು ನೆನ್ಪಿಟ್ಕೊಡ್ರಿ, ಯಾರು ಎಷ್ಟು ಶತ್ರುತ್ವ ಮಾಡ್ಲಿ, ಯಾರಿನ ಕಾಲಲ್ಲಿ ಯಾರಿನ ಬಿಸ್ನೆಸ್ ಅನ್ನು ಹಾಳು ಮಾಡ್ಲಿಕ್ಕೆ ನೋಡ್ಲಿ, ಯೇಸು ನಾಮದಲ್ಲಿ ನನಗೆ ಎಲ್ಲಾ ಎಷ್ಟು ಜನ ಕೇಡು ಮಾಡ್ಲಿಕ್ಕೆ ನೋಡಿದ್ರು ಅಷ್ಟು ಮೇಲೆ ಆಗಿದೆ. ಇವತ್ತು ಇಲ್ಲಿವರೆಗೂ ಬಂದು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ದೇವರು ಒಳ್ಳೆದನ್ನೇ ಮಾಡ್ತಾನೆ ಹೊರತು ಕೇಡು ಮಾಡುದಿಲ್ಲ ಎಂಬುದಾಗಿರುತ್ತೆ. ಒಂದು ವೇಳೆ ನಿಮಗೆ ಕೇಡು ಮಾಡ್ಲಿಕ್ಕೆ ಯಾರಾದ್ರೆ ಪ್ರೇರೇಪಿಸಿ ಯಾರಾದ್ರೆ ಪ್ಲಾನ್ ಮಾಡ್ಕೊಂಡ್ರೆ ಅದು ಒಳ್ಳೇದಕ್ಕೆ ಆಗ್ತದೆ. ನನಗೆ ಮೊನ್ನೆ ಒಂದು ಕಾರ್ಯದಲ್ಲಿ ಕೇಡಾಗಿತ್ರಿ, ಬಹಳ ಬೇಜಾರಾಯ್ತು, ಆದ್ರೂ ಕೂಡ ಬಹಳ ದುಃಖ ಆಯ್ತು. ನನಗೆ ಕೇಳು ಮಾಡಿದ ಎಲ್ಲಾ ನನ್ನ ಪ್ರಿಯ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ಪ್ರೈಸ್ ಲಾರ್ಡ್ ಜೀಸಸ್. ನನಗೆಲ್ಲ ಕೇಡು ಮಾಡಿ, ನನಗೆಲ್ಲ ತೊಂದರೆ ಕೊಟ್ಟು, ನನಗೆಲ್ಲ ಅನಿಷ್ಟ ಮಾಡಿದವರೆಲ್ಲರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನೀವು ಹಾಗೆ ಮಾಡದಿದ್ರೆ ನಾನು ಇಲ್ಲಿವರೆಗೆ ಬರ್ಲಿಕ್ಕೆ ಆಗ್ತಿಲ್ಲ ಆಗಿತ್ತು. ಈ ಸತ್ಯ, ಈ ವಾಕ್ಯದಲ್ಲಿರ್ತಕ್ಕಂಥ ಅಮೃತ, ಈ ಜೀವಗಳ ವಾಕ್ಯಕ್ಕೆ ನಾನು ತಲುಪ್ತಿಲ್ಲಾಗಿದೆ. ಏನಜ್ಜಿ? ಹಾಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರ ಗೊತ್ತಿರಲ್ವಯ್ಯ, ಎಲ್ಲ ಸಂತೋಷ. ಯಾಕಂದ್ರೆ ಇಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರಿದ್ದಾರೆ ಅಂತ ಗೊತ್ತಾಗಬೇಕು. ಆಮೇನ್. ಇಲ್ಲಿ ಏನಂತ ಹೇಳ್ತಾ ಇದ್ದೀನ? ಎಲ್ಲ ಬಿಟ್ಟು ಬಂದಿದ್ದೀನ? ಕೇಡು ಮಾಡಿದವರೆಲ್ಲರಿಗೂ ವಂದನೆ. ಯಾಕಂದ್ರೆ ನನ್ನ ಕಡೆ ಇಬ್ಬರು ಯವನಸ್ಥರಿದ್ರು. ಒಬ್ಬನು ರಾಷ್ಟ್ರಪತಿ ಆಗ್ಲಿಕ್ಕಿದ್ದಾನೆ ಇನ್ನು ಮುಂದೆ, ಇನ್ನೊಬ್ಬನು ಇಂಜಿನಿಯರ್ ಆಗ್ಲಿಕ್ಕಿದ್ದಾನೆ. ಅವರು ಬೆಳಿಗ್ಗೆ ನಾನು ಮತ್ತು ಅವರಿಬ್ಬರೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವಾಗ ನಾವು ಬೆಳಿಗ್ಗೆ ಎದ್ದು ಎಲ್ಲರೂ ಪಾಪ ಚರ್ಚೆ ಎಲ್ಲ ಕರಿಬೇಕಾದ್ರೆ ದೂರ ಇದ್ದಾರೆ, ತಣ್ಣಿಗೆ ಎಲ್ಲ ಬರ್ತಂತೆ. ನಾನು ಬೆಳಗಿನ ಪ್ರಾರ್ಥನೆ ಬೇಕು ನನಗೆ. ಒಬ್ರು ಏಕೀಭವಿಸ್ತಾರೆ, ನಾನೊಬ್ಬರೇ ಮಾಡೋದಲ್ಲ, ಏಕಾಂತ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಸಭೆ ಒಟ್ಟಿಗೆ ಏಕೀಭವಿಸಿ ಮಾಡುವ ಪ್ರಾರ್ಥನೆ ಅದು ಸ್ವಲ್ಪ ವ್ಯತ್ಯಾಸವಾಗಿದೆ. ಅದು ಯಾಕಂದ್ರೆ ವಾಕ್ಯದಲ್ಲಿ ಹೇಳಲಾಗಿದೆ, ಎಲ್ಲಿ ಇಬ್ಬರು ಸಮ್ಮತಪಟ್ಟು ಪ್ರಾರ್ಥನೆ ಮಾಡ್ತಾರೆ ಅಲ್ಲೇ ನಾನಿದೆ ಎಂಬುದಾಗಿ. ಈಗ ನೋಡ್ರಿ, ಇದು ನೀತಿ. ಅವಾಗ ನನಗೆ ಈ ದೇವರ ಮಾತನ್ನು ಸಲುವಾಗಿ ನೀವು ನಡೀತಾ ಇದ್ರೆ ಸಾಕು. ಅವರು ಕೇಳಾಯ್ತು, ಅಯ್ಯೋ ನನ್ನ ಕಡೆಯಿಂದ ಆ ಇಬ್ರು ಹುಡುಗರು ಒಂದು ಹಲ್ಲೆಲೂಯಾ, ಒಂದು ಮಂಚೋಡು ಅವರನ್ನು ಕದ್ದುಕೊಂಡ. ಹಲ್ಲೆಲೂಯಾ. ಒಂದು 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 ಆಸಾಮಿ ಅವ ಕದ್ಕೊಂಡ್ಬಿಟ್ಟ ಮೇಲೆ ಸ್ವಲ್ಪ ಸಿಟ್ಟು ಬಂತು, ಬೇಜಾರಾಯ್ತು, ದುಃಖ ಆಯ್ತು. ಅಯ್ಯೋ, ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಇಬ್ಬರು ನನ್ನ ಜೊತೆಯಲ್ಲಿ ಸಭೆಯವರಿದ್ರಲ್ಲ, ಯವನಸ್ಥರಿದ್ರಲ್ಲ ಅಂತ ದುಃಖ ಪಟ್ಟಿದೆ. ಆದ್ರೆ ಅಲ್ಲಿ ಸ್ವಲ್ಪ ನನಗೆ ಒಂದು ವಾಕ್ಯ ಕೇಳಿಸು, ಏನಾಗಿದ್ರು ಎಲ್ಲ ಒಳ್ಳೇದಕ್ಕೆ ಅಂತೇಳಿ. ಇಬ್ಬರು ಹೋದ್ರು, ಅದು ಒಂದೇ ಊರಿನಲ್ಲಿ ಒಂದೇ ಏರಿಯಾನಲ್ಲಿ ಇದ್ದವರು. ಈಗ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್
3 ರಾಜ್ಯದವರು 45 ಜನರು ನಮ್ಮ ಜೊತೆಯಲ್ಲಿ ಇವತ್ತು ವಾಚ್ ಅಂಡ್ ಪ್ರೇ ಎಂಬ ಸಮೂಹದೊಟ್ಟಿಗೆ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಇಂಟರ್ ಡಿನಾಮಿನೇಷನ್ ಆಗಿ ಎಲ್ಲಾ ಚರ್ಚಿನವರು, ಎಲ್ಲಾ ಸಭೆದವರು, ಎಲ್ಲಾ ನಂಬಿಕೆಯುಳ್ಳವರು ಕೂಡ ಇದರಲ್ಲಿ ಸೇರಿ ಬರ್ತಾ ಇದ್ರೆ ಎಲ್ಲರೂ ಹೇಳ್ತಾ ಇದ್ರೆ, ಪಾಸ್ಟರ್ ನಾವೊಂದು ಕುಟುಂಬವಾಗಿ ನಮ್ಗೆ ಅನಿಸ್ತಾ ಇದೆ. ಪಾಪ ಕೆಲವು ಜನ ಒಂಟಿ ಜೀವನ ಮಾಡ್ತಾ ಇದ್ದಾರೆ, ಅಜ್ಜಿಗಳಿದ್ದಾರೆ, ಕೆಲವು ಜನ ವಿಧಿಗಳಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲ ಪಾಸ್ಟರ್ ನಮ್ಗೇನೋ ದೊಡ್ಡ ಕುಟುಂಬ ನಮಗೆ ಸಿಕ್ಕಿದೆ, ದೇವರ ಕುಟುಂಬದಲ್ಲಿ ನಾವು ವಿಧಿ ಅನಿಸ್ತಾ ಇದೆ ಎಂಬುದಾಗಿ ಎಷ್ಟು ಸಂತೋಷವಾಗ್ತಾ ಇದ್ರೆ ಎಲ್ಲ ಒಳ್ಳೆದಕ್ಕೆ. ನನ್ನ ಕಡೆಯಿಂದ ಇಬ್ಬರನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥ ಆ ಯವನಸ್ಥರಿಗೆ ನಾನು ಬಹಳ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಇಲ್ಲದಿದ್ರೆ ಇಷ್ಟು ದೊಡ್ಡ ಸಮೂಹ ನಿಲ್ತಿಲ್ಲಾಗಿತ್ತು. ಅದಕ್ಕೆ ನಮ್ಮ ಸಹೋದರಿ ಕೂಡ ಹೇಳ್ತಾರೆ, ಯಾರೋ ಹೇಳಿದ್ರು ಅದು ಬಾಬಾ ಏಕಲಾಗ ಆಯ್ತು ಕ್ಯಾ ಫರಕ್ नहीं पड़ता ಅಂತೇಳಿ. ಹಲ್ಲೆಲೂಯಾ. ನನಗೆ ಇದು ಹಿಂದಿ ಡೈಲಾಗ್ है, ಏಕಲಾಗ ಆಯ್ತು ಕ್ಯಾ ಫರಕ್ नहीं पड़ता, इधर हमारे को बहुत लोग है इधर और बहुत लोग हो रहे हैं हमको. ಪ್ರೈಸ್ ಲಾರ್ಡ್ ಜೀಸಸ್, ಸಭೆ अच्छे के लिए ಸಿಸ್ಟರ್, ಎಲ್ಲ ಒಳ್ಳೇದಕ್ಕಾಗಿ. ಅದಕ್ಕಾಗಿ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತಾ ಇದ್ವಿ, ಏನಿಲ್ಲ ಸಿಂಪಲ್ ರೀ, ದೇವರ ಮಾತನುಸಾರ ನಡ್ರಿ, ಎಲ್ಲಾ ದೇವರು ಮಾಡ್ತಾನೆ. ಗಂಭೀರವಾಗಿ ಹೇಳ್ತಾರಲ್ವ. ಈಗ ನಾವು ಒಂದು ವಿಶೇಷವಾದ ಸಂಗತಿ ಬರೋಣ. ಯಾಕಂದ್ರೆ ಇಲ್ಲಿ ನಾವು ಬರೋದು ಏನ್ ಕಲೀಲಿಕ್ಕೆ, ದೇವರ ನೀತಿ, ಆ ಒಡೆಯನು ನಮ್ಮ ದೇವರೆಷ್ಟು ಒಳ್ಳೆಯವನು ಎಂಬುದಾಗಿ ತಿಳ್ಕೊಳಿಕ್ ಬಂದಿವಿ. ನಾವು ದೇವರ ಬಗ್ಗೆ ತಿಳ್ಕೊಳಿಕ್ಕೆ ಬಂದಿದ್ದೀವಿ. ಏನ್ ತಿಳ್ಕೊಳಿಕ್ ಬಂದಿದ್ದೀವಿ? ಅದಕ್ಕೆ ಯೇಸು ಹೇಳಿದಾನೆ, ಏನು ತಿನ್ನಬೇಕು, ಏನು ಕೊಡಬೇಕು, ಏನು ಧರಿಸಬೇಕು, ಯಾಕೆ ಚಿಂತೆ ಮಾಡ್ತೀರಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು, ಆತನ ಮುಖದರ್ಶನ ಹುಡುಕ್ರಿ ಅಂತ ಹೇಳಿದಾನೆ. ಇಲ್ಲ ಬಂದವರೆಲ್ಲರೂ ಆತನ ನೀತಿಯನ್ನು ಹುಡುಕಬೇಕು ಹೊರತು ಬೇರೆ ಯಾವುದನ್ನು ಹುಡುಕಿದ್ರೆ ಕಷ್ಟ ಆಗ್ತದೆ. ಹಲ್ಲೆಲೂಯಾ. ಯಾರೋ ಹೇಳಿದ್ರು ನನಗೆ, ಏನೇನೋ ಹೇಳ್ತಾ ಇರ್ತಾರೆ, ಎಲ್ಲ ವಿಧ ವಿಧವಂತ ಸಂಗತಿಗಳನ್ನು ಹೇಳ್ತಾರೆ. ಕೆಲವು ಜನ ಅರ್ಥವಿಲ್ಲದೆ, ಏನಪ್ಪಾ ಯಾಕೆ, ಅಯ್ಯೋ ನಂಗೆ ಅಲ್ಲಿ ಬರ್ಲಿಕ್ಕೆ ನಂಗೆ ಬಹಳ ಇಷ್ಟ ಇಲ್ಲ, ಯಾಕಂದ್ರೆ ಅವರಲ್ಲಿ ಕೆಲವು ಜನ ಸರಿ ಇಲ್ಲ ಅಂತ ಹೇಳಿದ್ರೆ, ಅವರನ್ನು ನೋಡಿದ್ರೆ ನೀವು ಉದ್ಧಾರ ಆಗ್ತೀಯಾ? ಅಲ್ಲೆಲ್ಲ ಅಲ್ಲಿ ಬರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಅಲ್ಲಿ ಬಂದ್ರೆ ಪಾಸ್ಟರ್ ಅವರು, ಯಾರು ಪಾಸ್ಟರ್ ಅವರು ಸರಿಯಾದ ವಸ್ತ್ರವನ್ನು ಧರಿಸ್ಕೊಂಡು ಬರ್ಲಿದ್ರೆ ಅವ್ರನ್ನ ಗದರಿಸುವುದಿಲ್ಲ. ಕಡಿಮೆ ವಸ್ತ್ರವನ್ನು ಧರಿಸ್ಕೊಂಡು ಬಂದ್ರೆ ಅಥವಾ ಅಸಹ್ಯವಾದ ವಸ್ತ್ರವನ್ನು ಧರಿಸ್ಕೊಂಡು ಬಂದ್ರೆ ಅವ್ರು ಗದರಿಸುವುದಿಲ್ಲ. ಅದಕ್ಕೆ ಪಾಸ್ಟರ್ ಅವರಲ್ಲಿ ಗದರಿಸುವುದಿಲ್ಲ. ಹಂಗ್ ಗದರಿಸಿದ್ರೆ ಹೆಂಗಿರ್ತದೆ ಅದು ಅಂತ ಹೇಳಿ ಕೆಲವು ಜನ ಅವ್ರನ್ನ ಗದರಿಸುವುದಿಲ್ಲ ಅಂತೇಳಿ ಕೆಲವು ಜನ ಪ್ರಾರ್ಥನೆ ಬರ್ಲಿಕ್ಕೆ ಇಷ್ಟ ಆಗಿಲ್ಲಂತೆ. ಹಲೋ, ಯಾವಾಗಲೂ ಹೋಗಿ ಎಲ್ಲ ತಪ್ಪುಗಳು ಕಂಡುಹಿಡಿಯೋದು, ಅಲ್ಲಿ ತಪ್ಪುಗಳು ಕಂಡುಹಿಡಿದು ತಾನು ಉದ್ಧಾರ ಆಗುವುದಿಲ್ಲ, ಉದ್ಧಾರ ಆಗೋರಿಗೆ ಉದ್ಧಾರ ಆಗ್ಲಿಕ್ಕೆ ಕೊಡುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ದೇವ್ರ ಕಡೆ ಬಂದು ದೇವ್ರು ಕೇಳಿದ್ರೆ, ದೇವ್ರು ಯಾಕೆ ಹೋಗ್ತಾ ಇಲ್ಲ ನೀನ್ ಪ್ರೇಯರ್ ಅಂತ ಕೇಳಿದ್ರೆ, ದೇವ್ರು ಹೇಳಿದ್ರು, ದೇವ್ರ ಅಲ್ಲೆಲ್ಲ ಸರಿ ಇಲ್ಲ, ಜನ ಯಾರು ಸರಿ ಇಲ್ಲ, ಅಲ್ಲಿ ಪ್ರೇಯರ್ ಬರೋರು ಸರಿ ಇಲ್ಲ, ಪ್ರೇಯರ್ ಬಂದವರು ಸರಿ ಇಲ್ಲದಿದ್ರೆ ಅವ್ರನ್ನು ಸೇವಕರನ್ನು ಗದರಿಸುವುದಿಲ್ಲ, ಅವ್ರನ್ನು ತಿದ್ದುದಿಲ್ಲ, ಅವ್ರನ್ನು ಅವರೆಲ್ಲರ ಮೇಲೆ ಇನ್ಸಲ್ಟ್ ಮಾಡುದಿಲ್ಲ ಅಂತೇಳಿ ಈ ರೀತಿಯಾದ ಹೇಳ್ಕೊಂಡು ನಾಳೆ ಆ ದೇವ್ರು ಹೇಳ್ತಾರೆ, ನಿನಗೆ ಏನ್ ತಕ್ಕಿ ಹೋಗ್ತಾ ಇದೀನಿ ನೀನಲ್ಲಿ? ಈಗ ನೋಡ್ರಿ, ನಾವು ಯಾವುದನ್ನು ಹುಡುಕ್ತಾ ಇಲ್ಲ. ಇಲ್ಲೇ ನಾವು ಹುಡುಕ್ತಾ ಇರುವಾಗ ಕೆಂಪು ಪಿಂಕ್ ಎಲ್ಲಿದೆ, ಪಿಂಕ್ ಕಲರ್ ಎಲ್ಲಿದೆ ಅಂತ ಕೇಳಿದ್ರೆ ನಾವ್ ಏನ್ ಮಾಡ್ತೇವೆ? ಕೋರ್ಟ್ ಒಂದು ಪಿಂಕ್ ಇದೆ, ಮತ್ತೆಲ್ಲಿದೆ ಒಂದು ಪಿಂಕ್ ಇದೆ, ಇಲ್ಲ ಅಲ್ಲೊಂದು ಪಿಂಕ್ ಇದೆ, ಪಿಂಕ್ ಜಲರ್ ಇದೆ, ಕೊಡುವ ಜಲರಿ ಕೊಡು ಜಲರ್, ಅದು ಇದು ಪಿಂಕ್ ಇದೆ, ಇದು ಲೈಟ್ ಪಿಂಕ್ ಇದೆ, ರಾಯಲ್ ಪಿಂಕ್ ಇದೆ, ಇದು ಕೋರ್ಟ್ ನಲ್ಲಿ ಇರೋದು ಇದು ಪಿಂಕ್ ಇದೆ, ಮತ್ತೆ ಇದು ಪಿಂಕ್ ಇದೆ. ಹಲೋ, ಈಗ ನೀವು ಪಿಂಕ್ ಹುಡುಕುತ್ತಾ ಇದ್ದೀರಿ, ನಿಮ್ಗೆ ಏನು ಕಂಡು ಬಂದಿದೆ? ಇಲ್ಲಿರುವ ಕಪ್ಪು ಬಿಳಿ ಎಲ್ಲ ಕಂಡು ಬಂದಿದೆ. ಹುಡುಕೋದೇನು ಹುಡುಕ್ತಾ ಇದ್ರಿ ನೀವು? ಪಿಂಕ್ ಅನ್ನು ಹುಡುಕ್ತಾ ಇರುವಾಗ, ಪಿಂಕ್ ಕಲರ್ ಅಂದ್ರೆ ಈ ಕಲರ್ ಹುಡುಕ್ತಾ ಇರುವಾಗ ನೀವು ಇದನ್ನೇ ಹುಡುಕಬೇಕು ಹೊರತು ಅಲ್ಲಿ ಕಪ್ಪು ಬಿಳಿ ಯಾವುದು ಬಂದ್ರು ಕೂಡ ನೀವು ನೋಡುದಿಲ್ಲ. ಅಂದ್ರೆ ಅದಕ್ಕೆ ಹೇಳಿದ್ರೆ, ಆತನ ರಾಜ್ಯವನ್ನು, ಆತನ ನೀತಿ ಹುಡುಕ್ರಿ, ಆವಾಗ ನೀವು ಉದ್ಧಾರ ಆಗ್ತೀರಿ. ಅಲ್ಲಿಯ ಇಲ್ಲಿ ಯಾರೋ ಬಂದಾರೆ, ಅವ್ರು ನೋಡಿ ಇವ್ರು ನೋಡಿ, ನನಗೆ ಇದು ಇಷ್ಟ ಇಲ್ಲ, ಇವ್ರು ಇಷ್ಟ ಇಲ್ಲ, ಅವ್ರು ಇಷ್ಟ ಇದೆ, ನಿನಗೆ ಮತ್ತೆ ಏನ್ ಇಷ್ಟ ಇದೆ? ಇದಲ್ಲ, ನೀನು ಆತನ ರಾಜ್ಯವನ್ನ, ಆತನ ನೀತಿಯನ್ನು ಹುಡುಕುವ ಮನಸ್ಸಿದ್ರೆ ನೀನ್ ಇಲ್ಲಿ ಅಂತವ್ರು ಇರ್ಲಿ, ಯಾರೇ ಇರ್ಲಿ, ಆತನ ರಾಜ್ಯ, ಆತನ ನೀತಿಯಲ್ಲಿ ನೀನು ಆನಂದಿಸ್ತಿ. ಅವ್ರು ಯಾಕೆ ಹಿಂಗಂದ್ರು? ನನ್ಗೆ ಅಂದ್ರಲ್ಲ ಅಂದ್ರೆ ತಿದ್ದುಕೊಳ್ರಿ, ನಿನ್ನಲ್ಲಿ ತಪ್ಪಿದ್ರೆ ತಿದ್ದುಕೋ. ನನ್ನೇ ನೋಡು, ತಿದ್ದುಕೋ. ನೀನಿಲ್ಲದಿದ್ರೆ ಸಂತೋಷ ಪಡು. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಬೇರೆಯವ್ರಿಗಂದ್ರೆ ಸಂತೋಷನಾ ನಿಮ್ಗೆ? ವಸ್ತ್ರಗಳು ಸರಿ ಧರಿಸ್ಕೊಂಡು ಬರ್ತಾ ಇಲ್ಲ, ಅವ್ರಿಗೆ ನಾನು ತಿದ್ದುವಾಗ ಅವ್ರನ್ನ ತರಾಟೆ ತಗೊಂಡ್ರೆ ಅದು ಸಂತೋಷ ಬರ್ತದೆ, ನಿಮ್ಮನ್ನಂದಾಗ ನೋವಾಗ್ತದ? ಪ್ರೈಸ್ ಲಾರ್ಡ್ ಜೀಸಸ್.
ಅನ್ನೋದಲ್ರಿ, ಇದು ಪ್ರಾಮಾಣಿಕವಾದಂತ. ಅದಕ್ಕೆ ಆತನ ರಾಜ್ಯವನ್ನು ಆತನ ನೀತಿಯನ್ನು ಇಲ್ಲಿ ಪಿಂಕ್ ಅಂತ ಹೇಳಿದ್ಕೊಳ್ಳಿ, ನಾವು ಪಿಂಕ್ ಅನ್ನೇ ಹುಡುಕ್ತಾ ಹೊರತು ಅಲ್ಲಿ ಎಲ್ಲಾ ಕಲರ್ ಅನ್ನು ಲೆಕ್ಕ ಮಾಡುದಲ್ಲ ನಾವು. ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ, ಆತನ ರಾಜ್ಯ ಆತನ ನೀತಿಯನ್ನು ಹುಡುಕುವ ಈ ನೀತಿ ನಮ್ಮಲ್ಲಿ ಇರಬೇಕು ಹೊರತು ದೇವರಲ್ಲಿ ಏನು ಒಳ್ಳೆದಿದೆ, ದೇವರಲ್ಲಿ ಏನು ಪ್ರಾಮಾಣಿಕವಾದಿದೆ, ದೇವರು ನಮಗೆ ಕೊಟ್ಟಿದ್ದನ್ನು ಕಸಿದುಕೊಳ್ಳೋದಿಲ್ಲ. ದೇವರು ಒಳ್ಳೆದನ್ನೇ ಮಾಡ್ತಾರೆ ಹೊರತು ಕೆಟ್ಟದನ್ನು ಮಾಡಿದ್ರೆ ತಗೋಬೋದ ಇಲ್ಲ. ದೇವರು ಒಳ್ಳೆದನ್ನೇ ಮಾಡ್ತಾನೆ, ಕೆಟ್ಟದನ್ನು ಮಾಡುವುದಿಲ್ಲ ಅಂತ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅದು ಯೋಬನ ಪುಸ್ತಕ 34ನೇ ಅಧ್ಯಾಯ 10ರಿಂದ 12ವರೆಗೆ ಬರೆಯಲ್ಪಟ್ಟಿದೆ. ದೇವರು ಕೆಟ್ಟದ್ದು ಮಾಡೇನೆಂಬ ಆಲೋಚನೆಯು ನಿನ್ನಿಂದ ದೂರವಾಗಿರಲಿ, ಆತನ ಅನ್ಯಾಯವನ್ನು ನಡೆಸೇನೆಂಬ ಭಾವನೆಯು ನಿನ್ನಿಂದ ದೂರವಾಗಿರಲಿ. ಅದಕ್ಕೆ ಮನುಷ್ಯನು ಮಾಡುವ ತನ್ನ ಕೃತ್ಯಗಳಿಗೆ ತಾನು ಬಿತ್ತಿದ್ದನ್ನು ತಾನು ಕೊಯ್ಯುವಂತೆ ಮಾಡುವ ಹೊರತು ದೇವರು ನಿಶ್ಚಯವಾಗಿ ಕೆಟ್ಟದನ್ನು ಮಾಡುವುದೇ ಇಲ್ಲ. ಸರ್ವಶಕ್ತನ ಅನ್ಯಾಯವನ್ನು ನಡೆಸುವುದೇ ಇಲ್ಲ. ಆಮೆನ್. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಿ ರಾಜ. ಎಷ್ಟು ಆಸಕ್ತಿ ಕರ್ತನೆ, ನಿನ್ನ ಮಕ್ಕಳಾದ ನಾವೆಲ್ಲರೂ ಬಂದಿದ್ದು ರಾಜ. ಹೌದು, ಇಲ್ಲಿ ನಾವು ಆತನ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕ್ತಾ ಇದ್ದೇವೆ ಹೊರತು ಯಾರ್ದು ತಪ್ಪುಗಳು, ಅವರ ತಪ್ಪುಗಳು, ಅವರ ತಪ್ಪುಗಳು, ಅವರ ದೋಷಗಳು, ಇವರ ದೋಷಗಳು ಹುಡುಕ್ಲಿಕ್ಕೆ ಬಂದ್ರೆ ನಾವು ನಿಜವಾಗಲೂ ನೀತಿಯನ್ನು ಆತನ ರಾಜ್ಯವನ್ನು ಹುಡುಕುತ್ತಾ ಇದ್ದೇವಾ? ಆತನಲ್ಲಿ ಒಳ್ಳೆತನ ಹುಡುಕುತ್ತಾ ಇದ್ದೇವಾ? ಹಾಗಾದ್ರೆ ಎಷ್ಟೇ ಕೇಡುಗಳು ಬಂದ್ರು ಕೂಡ, ಎಷ್ಟೇ ಸಮಸ್ಯೆಗಳು ಬಂದ್ರು ಕೂಡ ನಾವು ಆತನ ರಾಜ್ಯವನ್ನು ಆತನ ನೀತಿ ಸಂದೇಶಗಳು ಹುಡುಕುತ್ತಾ ಇದ್ದೇವೆ ರಾಜ. ಹೌದು ರಾಜ, ಇವತ್ತು ಆತನ ರಾಜ್ಯದಲ್ಲಿ ಆತನ ನೀತಿಯಲ್ಲಿ ಏನ್ ನೋಡಿದೆ ಅಂದ್ರೆ ದೇವರು ಒಳ್ಳೆದನ್ನೇ ಮಾಡ್ತಾರೆ ಹೊರತು ಕೆಟ್ಟದನ್ನು ಮಾಡುದಿಲ್ಲ. ದೇವರ ಅನುಗ್ರಹ ಎಲ್ಲ ಸಂತೋಷಕರವಾಗಿದೆ, ಸುಖಕರವಾಗಿದೆ. ಹೌದು, ಮನುಷ್ಯನ ಜೀವಮಾನ ಕಾಲವೆಲ್ಲ ಸಂತೋಷಿಸಿ ಎಲ್ಲರಿಗೆ ಮೇಲು ಮಾಡೋದೇ ಹೊರತು ಮತ್ತು ಬೇರೆ ಯಾವುದರಲ್ಲಿ ಸುಖ ಇಲ್ಲ. ಹೌದು ರಾಜ, ಯೇಸು ನಾಮದಲ್ಲಿ ಕರ್ತನೆ, ಇದು ನೀನು ಅನುಗ್ರಹಿಸಿರುವ ಅನುಗ್ರಹ, ವರ, ದಾನವಾಗಿದೆ. ಇದನ್ನು ಹಿಂಪಡೆಯುವಂತದ್ದಲ್ಲ ಅನ್ನತಕ್ಕಂಥ ಸತ್ಯವು ನಿನ್ನ ಜನರೆಲ್ಲರಿಗೆ ತಿಳಿದುಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಯೋಬನು ಹೇಳಿದ ಮಾತು ಸರಿಯಲ್ಲ ಅಂತೇಳಿ ಎಲ್ಲಿಯೂ 34ನೇ ಯೋಬನ ಪುಸ್ತಕದಲ್ಲಿ 34ನೇ 10ರಿಂದ 12 ಬರೆಯಲ್ಪಟ್ಟಿರ್ತಕ್ಕಂಥ ಸತ್ಯವು ಹೌದು. ದೇವರು ಕೆಟ್ಟದನ್ನು ಮಾಡುವುದೇ ಇಲ್ಲ, ಸರ್ವಶಕ್ತನಾದ ದೇವರು ಅನ್ಯಾಯವನ್ನು ನಡೆಸೋದೇ ಇಲ್ಲ ಎಂಬುದಾಗಿ ಹೇಳಿರುವ ಮಾತು ಇವತ್ತು ನಾವೆಲ್ಲರೂ ಕರ್ತನ ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು, ನೀನು ಒಳ್ಳೆಯವನು, ನೀನು ನೀತಿವಂತನು, ನೀನು ನೀತಿ ರಾಜನು, ನಿನ್ನ ರಾಜ್ಯವನ್ನು, ನಿನ್ನ ನೀತಿಯನ್ನು ಹುಡುಕುತ್ತಾ ಬಂದಿದೆ ರಾಜ, ಹೊರತು ಬೇರೆ ಯಾವುದನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಳೋದಿಲ್ಲ ಕರ್ತನೆ. ಯಾವುದ್ರ ಬಗ್ಗೆ ನಾವು ಲೆಕ್ಕ ಮಾಡೋದಿಲ್ಲ ಕರ್ತನೆ. ನಾವು ಸಂದೇಶದಲ್ಲಿ, ದೇವರ ವಾಕ್ಯದಲ್ಲಿ ಆತನ ರಾಜ, ಆತನ ನೀತಿ ಇದೆಯಲ್ಲ ಎಂಬುದಾಗಿ ನೋಡ್ತಾ ಅದನ್ನೇ ಹೆಮ್ಮಾಲಿಸ್ತಾ ಆ ಭಯಭಕ್ತಿಯಲ್ಲಿ ನಡುತ್ತಾ ಜೀವಮಾನದ ಎಲ್ಲಾ ದಿನಗಳು ಸುಖಕರವಾಗಿಯೂ ವರ್ಷಗಳು ಹರ್ಷದಿಂದ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ರೋಗದಿಂದಿರುವವರೆಲ್ಲರಿಗೆ ಯೇಸು ನಾಮದಲ್ಲಿ ಅವರೆಲ್ಲ ಸ್ವಸ್ಥತೆ ಉಂಟಾಗಲಿ ರಾಜ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ರಾಜ, ನಿನ್ನ ವಾಕ್ಯ ಹೇಳಿದಂತೆ ನಿಮ್ಮ ಶತ್ರುವನ್ನು ಕ್ಷಮಿಸ್ರಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಡ್ರಿ, ಅದನ್ನು ಬಿಟ್ಟು ಬಿಡ್ರಿ. ಆಗ ನಿಮಗೆ ಸ್ವಸ್ಥತೆ ಉಂಟಾಗುವುದು, ಆಗ ನಿಮ್ಮ ದರಿದ್ರ ಬಿಟ್ಟು ಹೋಗುವುದು, ಆಗ ನಿಮಗೆ ಆಗಿರುವ ಕೇಡು ತೊಲಗಿ ಹೋಗುವುದು. ನಿಮ್ಮ ಶತ್ರುಗಳನ್ನು ಕ್ಷಮಿಸ್ರಿ ಮತ್ತು ನಿಮ್ಮ ಶತ್ರುಗಳನ್ನು ಆಶ್ರಯಿಸ್ರಿ, ಆಗ ನಿಮಗೆ ಶುಭವಾಗುವುದು, ಕ್ಷೇಮವಾಗುವುದು, ಆರೋಗ್ಯವಾಗುವುದು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಅವನಿಗೆ ಧನ್ಯನಾಗುವವನು, ಅವನು ಕರುಣೆಯನ್ನು ಹೊಂದುವನು. ದೇವರಿಗೆ ಯಾವಾಗಲೂ ಭಯಪಡುವವನಿಗೆ ಧನ್ಯನು, ಹೃದಯವನ್ನು ಕಠಿಣ ಮಾಡಿಕೊಳ್ಳೋನು, ಕೇಡಿಗೆ ಸಿಕ್ಕಿಬಿಡೋನು. ಹೌದು ಕರ್ತನೆ, ಇವತ್ತು ಯಾರ್ಯಾರು ಕೇಡಿಗೆ ಸಿಕ್ಕಿ ಬಿದ್ದವರೆಲ್ಲರೂ ಕರ್ತನೆ ಇವತ್ತು ತಮ್ಮ ಪಾಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಕರ್ತನ ಮುಂದೆ ದೇವರ ಭಯಭಕ್ತಿಯಲ್ಲಿ ನಡೆಯತಕ್ಕ ಪ್ರಾಮಾಣಿಕತ್ತು ನಮ್ಮ ಮಕ್ಕಳಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯಲ್ಲಿ ಶುಭವಾಗಲಿ, ಮೇಲಾಗಲಿ, ಒಳ್ಳೆದಾಗಲಿ ನಿಮಗೆ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ನಿತ್ಯ ಜೀವ ನಿನ್ನ ಮಕ್ಕಳಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಎಲ್ಲಾ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿ ದೇವರ ವಾಕ್ಯವನ್ನು ಕೇಳಿದ್ರಿ. ದೇವರು ನಿಮ್ಮ ಜೀವಮಾನ ಕಾಲವೆಲ್ಲ ನಿಮಗೆ ಸುಖ, ಶಾಂತಿ, ಸಮಾಧಾನ, ಕೊನೆಗೆ ನಿತ್ಯ ಜೀವದಲ್ಲಿ ಸೇರಲಿ ಎಂಬುದಾಗಿ ಹಾರಿಸ್ತೀನಿ. ಗಾಡ್ ಬ್ಲೆಸ್ ಯು. God loves you.